ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವ. ಶೀಘ್ರದಲ್ಲೇ ಎಸ್ಸಿ ಎಸ್ಟಿ ಸಭೆ ಕರೆದಿದ್ದಾರೆ. ಹೋರಾಟ ನಡೆಸಲು ಸಭೆಯಲ್ಲಿ ತೀರ್ಮಾನ. ಜಿಲ್ಲಾಡಳಿತ ಶೀಘ್ರದಲ್ಲೇ ಜಿಲ್ಲಾ ಮಟ್ಟದ ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಭೆಯನ್ನು ಕರೆದಿದ್ದಾರೆ. ಪ್ರತಿಭಟನೆ ನಡೆಸಲು ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ನಗರದ ಡಾ. ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ನಡೆದ ಸಭೆಯಲ್ಲಿ ಸಂಘಟನೆಗಳ ಮುಖಂಡರು ಚರ್ಚಿಸಿ ಹೋರಾಟ ನಡೆಸಲು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು. ಸಭೆ ಅಧ್ಯಕ್ಷತೆ ವಹಿಸಿದ ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ್ ಬಣದ ಜಿಲ್ಲಾ ಸಂಯೋಜಕ ಸಿಎಂ ಶಿವಣ್ಣ ಮಾತನಾಡಿ, ನಮ್ಮ ಸಂಘಟನೆ ವತಿಯಿಂದ ಜಿಲ್ಲಾ ಮಟ್ಟದ ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಮಿತಿ ಸಭೆ ಕರೆಯುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಯಾವುದೇ ಪ್ರಯೋಜನವಾಗಿಲ್ಲ. ಜಿಲ್ಲೆಯಲ್ಲಿ ದಲಿತ ಸಮಸ್ಯೆಗಳು ಬಹಳಷ್ಟು ಇದೆ. ದೌರ್ಜನ್ಯ ಪ್ರಕರಣಗಳಿಗೆ ನ್ಯಾಯ ದೊರೆತಿಲ್ಲ. ಹೀಗೆ ಹತ್ತಾರು ಸಮಸ್ಯೆಗಳಿವೆ. ಇದರ ಬಗ್ಗೆ ಇಂದು ಸಭೆ ಕರೆದು ಚರ್ಚಿಸಿ ಜಿಲ್ಲಾಡಳಿತ ಶೀಘ್ರದಲ್ಲೇ ಜಿಲ್ಲಾ ಮಟ್ಟದ ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಮಿತಿ ಸಭೆ ಕರೆದು ಸಮಸ್ಯೆಗಳನ್ನು ಬಗೆಹರಿಸಿ ಸಮುದಾಯಗಳಿಗೆ ಅನುಕೂಲ ಮಾಡಬೇಕು. ಇಲ್ಲದಿದ್ದರೆ ಹೋರಾಟ ಮಾಡಲು ಸಭೆಯಲ್ಲಿ ಒಕ್ಕರಿನಿಂದ ತೀರ್ಮಾನಿಸಲಾಗಿದೆ ಎಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಸಿದರು. ಸಭೆಯಲ್ಲಿ ಹರದನಹಳ್ಳಿ ರಾಮಚಂದ್ರ ನಾಯಕ, ಕೃಷ್ಣರಾಜು, ಸೋಮು ಮಲ್ಲಯ್ಯನಾಪುರ, ಮಲ್ಲಿಕಾರ್ಜುನ, ಶಿವು ಕೊತ್ತಲವಾಡಿ, ಆಟೋ ಉಮೇಶ್ ಕುಮಾರ್, ಮಹದೇವಸ್ವಾಮಿ, ರಂಗಸ್ವಾಮಿ, ರವಿಕುಮಾರ್, ಮಹೇಶ್ ಇತರರು ಭಾಗವಹಿಸಿದ್ರು. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಚಾಮರಾಜನಗರದ ಜಿಲ್ಲಾಡಳಿತಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಹಿತರಕ್ಷಣಾ ಸಮಿತಿಯನ್ನು ಕರೀರಿ ಅಂತ ಹೇಳ್ಬಿಟ್ಟು ಸುಮಾರು ಒಂದು 15 ದಿನಗಳ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಒಂದು ಸಂಘಟನೆಯ ಲೆಟ್ರೇಡ್ನಲ್ಲಿ ಸುಮಾರು 8ರಿಂದ 10 ತಿಂಗಳಾಗಿದೆ ಮೇಡಮ್ ಅವರೇ, ನೀವು ನಮ್ಮ ಸಮಸ್ಯೆಗಳೆಲ್ಲ ಪರಿಹರಿಸ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಎಸ್ಸಿ ಎಸ್ಟಿ ಸಮಸ್ಯೆಗಳನ್ನ ಪರಿಹರಿಸ್ಕೋಬೇಕು ಅಂತ ಸಭೆ ಕರೆದು ಸುಮಾರು 8-10 ತಿಂಗಳಾಗಿದೆ. ಇಲ್ಲಿ ನಮ್ಮ ಸಮಸ್ಯೆಗಳು ಬಗೆಹರಿತಾ ಇಲ್ಲ. ಯಾವುದೇ ಇಲಾಖೆಗೆ ಹೋದ್ರೂ ಸಹ ನಮಗೆ ಸರಿಯಾದ ರೀತಿ ಮಾಹಿತಿಗಳನ್ನ ಕೊಡ್ತಾ ಇಲ್ಲ. ಆದ್ರಿಂದ ನಮ್ಮ ಪರಿಶಿಷ್ಟ ಜಾತಿಯ ಹಿತರಕ್ಷಣಾ ಸಮಿತಿ ಸಭೆಯನ್ನ ತಾಲೂಕು ಮಟ್ಟದಲ್ಲೂ ಸಹ ಕರೆದಿಲ್ಲ, ಜಿಲ್ಲಾ ಮಟ್ಟದಲ್ಲೂ ಸಹ ಕರೆದಿಲ್ಲ ಅಂತ ಹೇಳಿ ನಾವು ಸಂಘಟನೆಗಳ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಆದ್ರೂ ಸಹ ಈ ನಮ್ಮ ಮನವಿಗೆ ಹೋಗೊಟ್ಟು ಜಿಲ್ಲಾಡಳಿತ ಆಗಲಿ ಅಥವಾ ತಾಲೂಕು ಆಡಳಿತವಾಗಲಿ ಯಾವುದೇ ಒಂದು ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಹಿತರಕ್ಷಣಾ ಸಮಿತಿಯನ್ನು ಕರೆಯದೆ ನಿರ್ಲಕ್ಷ್ಯ ವಹಿಸಿದೆ. ಆದ್ದರಿಂದ ನಾವು ಸಹ ಟೈಮನ್ನು ಕೊಟ್ಟು ಸಹ ನಮ್ಮ ಒಂದು ಸಭೆಯನ್ನು ಕರೀತಾ ಇಲ್ಲ. ಕಾಳೆಯನ್ನು ನಮಗೆ ತಿಳಿತಾ ಇಲ್ಲ. ನಮಗೆ ಹೋಗಿ ಕೇಳಿದ ತಕ್ಷಣ ನಾವು ನಮ್ಮ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಕೇಳಿದ ತಕ್ಷಣ ಉಡಾಫೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಅತಿ ಶೀಘ್ರದಲ್ಲಿ ಈ ನಮ್ಮ ಒಂದು ಸಂಘಟನೆಗಳ ಮನವಿಯನ್ನು ಪುರಸ್ಕರಿಸಿ ಸಭೆಯನ್ನು ಅತಿ ಶೀಘ್ರದಲ್ಲಿ ಕರೆಯಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ವೇಳೆ ಈ ನಮ್ಮ ಮನವಿಯನ್ನು ತಿರಸ್ಕರಿಸಿ ನೀವು ಸಭೆಯನ್ನು ಕರೆಯಲಿಲ್ಲ ಅಂತ ಹೇಳಿದ್ರೆ ನಾವು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಸಭೆಯನ್ನು ಕರೆಯದೆ ನಮಗೆ ಒಂದು ನಿರ್ಲಕ್ಷ್ಯವನ್ನು ವಹಿಸಿದೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಎಸ್ಸಿ ಎಸ್ಟಿ ಜನಾಂಗ ಏನಿದೆ ಸೇರಿ ನಾವೊಂದು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದಿಂದ ಪ್ರತಿಭಟನೆಯನ್ನು ಮಾಡಬೇಕಾಗೈತೆ ಅಂತ ಎಚ್ಚರಿಸ್ತಾ ಇದ್ದೀವಿ. ಸಿಎಂ ಶಿವಣ್ಣ, DSS ಜಿಲ್ಲೆ. ಮಧು ಬಂಗಾರಪ್ಪಗೆ ಸೇಬಿನ ಹಾರ ಹಾಕಿ ಅದ್ದೂರಿ ಸ್ವಾಗತ. ಚಾಮರಾಜನಗರದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿ ಆಚರಣೆ, ಅದ್ದೂರಿ ಭಾವಚಿತ್ರ ಮೆರವಣಿಗೆ. ನಗರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಡೆಯುತ್ತಿರುವ ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಗರಕ್ಕೆ ಆಗಮಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ನಗರದ ಭುವನೇಶ್ವರಿ ವೃತ್ತದಲ್ಲಿ ಸೇಬು ಹಣ್ಣಿನ ಹಾರ ಹಾಕುವ ಮೂಲಕ ಅದ್ದೂರಿ ಸ್ವಾಗತ ಕೋರಿ ಬರಮಾಡಿಕೊಳ್ಳಲಾಯಿತು. ನಂತರ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ನಗರದ ಡಾ. ರಾಜ್ಕುಮಾರ್ ರಂಗಮಂದಿರ ಮುಂಭಾಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮೆರವಣಿಗೆಯಲ್ಲಿ ನಿಟ್ಟೂರು ಶ್ರೀ ನಾರಾಯಣ ಗುರು ಮಹಾ ಸಂಸ್ಥಾನ ಮಠ ಪೀಠಾಧಿಪತಿಗಳಾದ ಶ್ರೀ ರೇಣುಕಾನಂದ ಸ್ವಾಮೀಜಿ, ಶಾಸಕರಾದ ಸಿ. ಪುಟ್ಟರಂಗ ಶೆಟ್ಟಿ, AR ಕೃಷ್ಣಮೂರ್ತಿ ಇತರರು ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾಭವ ಟಿವಿ, ಚಾಮರಾಜನಗರ.
ಚಾಮರಾಜನಗರ ದಸರಾ ಆಚರಣೆಗೆ ಸರ್ಕಾರ ಮುಂದಾಗದ ಹಿನ್ನೆಲೆ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾ ವತಿಯಿಂದ 2022ರಿಂದ 30ರವರೆಗೆ ನಗರದಲ್ಲಿ ದಸರಾ ಆಚರಣೆ ಮಾಡಲಾಗುವುದು ಎಂದು ಮಹಾಸಭಾದ ರಾಜ್ಯಾಧ್ಯಕ್ಷ ಚಾರಂ ಶ್ರೀನಿವಾಸ ಗೌಡ ಹೇಳಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 9 ದಿನಗಳ ಕಾಲ ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಜಿಲ್ಲೆಯ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸಂಜೆ 6ರಿಂದ ರಾತ್ರಿ 9 ಗಂಟೆಯ ತನಕ ನಡೆಯಲಿದೆ ಎಂದು ತಿಳಿಸಿದರು. 2008ರಿಂದಲೂ ಚಾಮರಾಜನಗರ ಜಿಲ್ಲೆಯಲ್ಲಿ ಗ್ರಾಮೀಣ ದಸರಾ ಆಚರಣೆ ಆರಂಭವಾಗಿದೆ. 2013ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಚಾಮರಾಜನಗರದಲ್ಲಿ ದಸರಾ ಆಚರಣೆಗೆ ಮುಂದಾದರು. ಆದರೆ ಈ ಬಾರಿ ದಸರಾ ಆಚರಣೆ ಮಾಡುವುದಿಲ್ಲ ಎನ್ನುವುದು ವಿಪರ್ಯಾಸವಾಗಿದೆ. ಸಿದ್ದರಾಮಯ್ಯ ಅವರೇ ಹುಟ್ಟುಹಾಕಿದ ಚಾಮರಾಜನಗರ ದಸರಾ ಆಚರಣೆಯನ್ನ ಅವರೇ ನಾಶಪಡಿಸಲು ಮುಂದಾಗಿರುವುದು ಸರಿಯಲ್ಲ. ಅನುದಾನ ಕೊರತೆ ಇದ್ದರೆ 2 ದಿನಗಳಾದರೂ ದಸರಾ ಆಚರಣೆ ಮಾಡಬೇಕು. ಈಗಲೂ ಕಾಲ ಮಿಂಚಿಲ್ಲ. ಇನ್ನಾದರೂ ದಸರಾ ಆಚರಣೆಗೆ ಸರ್ಕಾರ ಮುಂದಾಗಬೇಕು ಎಂದು ಆಗ್ರಹಿಸಿದರು. ಸರ್ಕಾರದಿಂದ ದಸರಾ ಆಚರಣೆ ನಡೆಯದ ಹಿನ್ನೆಲೆಯಲ್ಲಿ ಜನಸಾಮಾನ್ಯರ ಜೊತೆಗೂಡಿ ನಾವೇ ದಸರಾ ಆಚರಣೆ ಮಾಡುತ್ತೇವೆ. ಆ ಮೂಲಕ ಪರಂಪರೆ ಉಳಿಸಿಕೊಳ್ಳಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪಣ್ಯದ ಹುಂಡಿ ರಾಜು, ಶಿವು, ರವಿಚಂದ್ರ ಪ್ರಸಾದ್, ಕಹಳೆ, ಮುತ್ತು, ರಾಚಪ್ಪ, ರಾಜಣ್ಣ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯ್ಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಇವತ್ತು ಚಾಮರಾಜನಗರದಲ್ಲಿ ದಸರಾ ಆಚರಣೆ ಸಂಬಂಧ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಪತ್ರಿಕಾ ಭವನದಲ್ಲಿ ಕೂಗಿದ್ವಿ. ಮೈಸೂರು ದಸರಾ ವಿಶ್ವವಿಖ್ಯಾತ ಮೈಸೂರು ದಸರಾ ಅಂಗವಾಗಿ ಚಾಮರಾಜನಗರದಲ್ಲೂ ಸಹ ದಸರಾ ಆಚರಣೆ ಕಳೆದ 2013ನೇ ಇಸ್ವಿಯಿಂದ ಇದೇ ಸರ್ಕಾರ ದಸರಾ ಮಾಡ್ತಾ ಇತ್ತು. ಒಂದು ಪರಂಪರೆಯನ್ನು ಈ ಸರ್ಕಾರ ಉಂಟಾಗ್ತದೆ. ಆದರೆ ಈ ಸಾರಿ ಏಕಾಏಕಿ ದಸರಾ ಮಾಡೋದಿಲ್ಲ ಅಂಥೇಳಿ ಒಂದು ನಿರ್ಧಾರವನ್ನು ಏನು ಸರ್ಕಾರ ತಗೋತೋ, ಅಂದರೆ ಆ ಪರಂಪರೆಯನ್ನು ಏನು ನಾಶ ಮಾಡಕ್ಕೆ ಹೊರಟಿದೆ, ಆ ವಿಚಾರವಾಗಿ ನಾವು ನಮ್ಮ ಸಂಸ್ಥೆ ವತಿಯಿಂದ 9 ದಿವಸಗಳ ಕಾಲ ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ನಾವು ಚಾಮರಾಜನಗರ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ದಿನಾಂಕ 22/9/2025ರಿಂದ 30/9/2025ನೇ ತಾರೀಕುವರೆಗೂ ನಡೆಸೋದಕ್ಕೆ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ. ಪ್ರತಿದಿನ ಸಂಜೆ 6 ಗಂಟೆಯಿಂದ 9 ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ಈಗಾಗಲೇ ನಾವು ತೀರ್ಮಾನ ತಗೊಂಡಿದ್ದೀವಿ. ಮತ್ತು ಚಾಮರಾಜನಗರಕ್ಕೂ ದಸರಾಕ್ಕೂ ಒಂದು ಐತಿಹಾಸಿಕವಾದ ಸಂಬಂಧ ಇದೆ. ಈ ಊರು ಚಾಮರಾಜನಗರ ಅಂತ ಈ ಊರಿಗೆ ಹೆಸರು. ಈ ಚಾಮರಾಜನಗರ ಅಂತ ಹೆಸರು ಯಾಕೆ ಬಂತು ಅಂತಂದರೆ ಇದು ಮಹಾರಾಜರ ಹೆಸರು. ಮತ್ತು ಈ ಊರಿಗೆ ಹಿಂದೆ ಅರಿಕೋಟಾರ ಅಂತಿತ್ತು. 1818ರಲ್ಲಿ ಇದನ್ನು ಮುಮ್ಮಡಿ ಕೃಷ್ಣದೇವರಾಯರವರು ಚಾಮರಾಜನಗರ ಅಂತೇಳಿ ಹೆಸರಿಟ್ಟರು. ಮತ್ತು ನಮ್ಮ ಚಾಮರಾಜ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥದ್ದುವೇ ಮಹಾರಾಜರೇ. ಹಾಗಾಗಿ ನಮ್ಮ ಚಾಮರಾಜನಗರಕ್ಕೂ ಮಹಾರಾಜರಿಗೂ ಒಂದು ಐತಿಹಾಸಿಕ ಸಂಬಂಧ ಇದೆ ಅಂತೇಳಿ ನಾವು ಚಾಮರಾಜನಗರದ ನಾವು ಜನತೆ ಬಹುಶಃ ನಾವೆಲ್ಲ ಸೇರಿ ಈ ಸಾರಿ ನಾವು ಚಾಮರಾಜನಗರ ದಸರಾ ಕಾರ್ಯಕ್ರಮವನ್ನು ನಾವೇ ನಡೆಸೋದಕ್ಕೆ ಈ ತೀರ್ಮಾನ ಮಾಡಿ ನಡೆಸ್ತಾ ಇದ್ದೀವಿ. ಗೌಡ್ರೆ, ಕಲಾವಿದರು ರಾಜ್ಯ ಮಟ್ಟ ಕಲಾವಿದರು ಬರ್ತಾರೆ ಹೆಂಗೆ? ಈಗ ನಾವು ನಮ್ಮ ಹಂತದಲ್ಲಿ ನಾವು ಸ್ಥಳೀಯ ಕಲಾವಿದರುಗಳನ್ನ ತೆಗೆದುಕೊಂಡು ಈ ದಸರಾ ನಿಲ್ಲಬಾರ್ದು ಅಂತ ನಮ್ಮ ಉದ್ದೇಶ ಅಷ್ಟೇ, ಬೇರೆ ಇನ್ನೇನು ಉದ್ದೇಶ ಇಲ್ಲ. ಅಂದರೆ ಸರ್ಕಾರ ಮಾಡ್ತಿತ್ತಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಆ ಥರ ಮಾಡ್ತಾ ಇಲ್ಲ ನಾವು. ಯಾಕೆ ನಮ್ಮಲ್ಲಿ ಸಂಪನ್ಮೂಲನೂ ಇಲ್ಲ. ಸರಳ ನಮ್ಮ ಇತಿಮತಿನಲ್ಲಿ ನಾವೆಲ್ಲ ಸಮಾನ ಮನಸ್ಕರು ಒಂದು ಟೀಮ್ ಸೇರ್ಕೊಂಡು ನಮ್ಮ ಉದ್ದೇಶ ಅಷ್ಟೇ, ಒಂದು ದಸರಾ. ಸೆಪ್ಟೆಂಬರ್ 20ರಂದು ಕೆಆರ್ಪೇಟೆ ಪಟ್ಟಣದಲ್ಲಿ ಹಿಂದೂ ಮಹಾಗಣಪತಿಯ ವೈಭವದ ಮೆರವಣಿಗೆ ಹಾಗೂ ಶೋಭಾಯಾತ್ರೆ ಹಾಗೂ ಸೆಪ್ಟೆಂಬರ್ 28ರಂದು ಈದ್ ಮಿಲಾದ್ ಕಾರ್ಯಕ್ರಮವೂ ಇರೋದ್ರಿಂದ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಾಲದಂಡಿ ಅವರ ಅಧ್ಯಕ್ಷತೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರ ಸಾಮರಸ್ಯ ಸಭೆಯು ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ನಡೆಯಿತು. ಕೋಮು ಸೌಹಾರ್ದತೆಗೆ ಕೃಷ್ಣರಾಜಪೇಟೆ ತಾಲೂಕು ರಾಜ್ಯದಲ್ಲಿಯೇ ಮಾದರಿಯಾಗಿದೆ. ಹಿಂದೂಗಳು ಮತ್ತು ಮುಸ್ಲಿಂ ಬಾಂಧವರು ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಅಣ್ಣ ತಮ್ಮಂದಿರಂತೆ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಮುಂಬರುವ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಕಾರ್ಯಕ್ರಮಗಳನ್ನು ಯಾವುದೇ ಗಲಾಟೆ ಗದ್ದಲಗಳಿಲ್ಲದೆ ಅವಕಾಶ ನೀಡದಂತೆ ಶಾಂತಿಯುತವಾಗಿ ಆಚರಿಸುವ ಮೂಲಕ ಮತ್ತೆ ನಾಡಿಗೆ ಹೊಸ ಸಂದೇಶವನ್ನ ನೀಡಬೇಕು ಎಂದು ಮಲ್ಲಿಕಾರ್ಜುನ ಬಾಲದಂಡಿ ಮನವಿಯನ್ನ ಮಾಡಿದ್ರು.
ಹಿಂದೂ ಮಹಾಗಣಪತಿ ಸಮಿತಿಯ ವ್ಯವಸ್ಥಾಪಕರಾದ ಪುರಸಭೆ ಮಾಜಿ ಅಧ್ಯಕ್ಷ ನಟರಾಜು ಮಾತನಾಡಿ, ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ನಾವು ಆಚರಿಸುವ ಗಣೇಶೋತ್ಸವ ಸಮಾರಂಭವು ಭಾವೈಕ್ಯತೆಯ ಸಂಕೇತವಾಗಿದೆ. ಹಿಂದೂಗಳು ಹಾಗೂ ಮುಸ್ಲಿಂ ಹಾಗೂ ಬಾಂಧವರು ಒಂದಾಗಿ ಗಣೇಶೋತ್ಸವ ಸೇರಿದಂತೆ ಯಾವುದೇ ಸಮಾರಂಭವನ್ನ, ಹಬ್ಬ ಹರಿದಿನಗಳನ್ನ ಒಂದಾಗಿ ಆಚರಿಸುತ್ತಾ ಬಂದಿದ್ದೇವೆ. ಮುಂದೆಯೂ ಕೂಡ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಕಾರ್ಯಕ್ರಮಗಳಲ್ಲಿ ಯಾವುದೇ ಗಲಾಟೆ ಗದ್ದಲಗಳಿಲ್ಲದೆ ಅವಕಾಶ ನೀಡದಂತೆ ಒಂದಾಗಿ ಆಚರಿಸುತ್ತೇವೆ ಎಂದು ಸಭೆಗೆ ಭರವಸೆಯನ್ನ ನೀಡಿದ್ರು. ಮುಸ್ಲಿಂ ಸಮಾಜದ ಮುಖಂಡ ಸೌದಿ ಫಯಾಜ್ ಕಾರ್ಯಕ್ರಮದಲ್ಲಿ ಮಾತನಾಡಿ, ಗಣೇಶೋತ್ಸವ ಸಮಾರಂಭದಲ್ಲಿ ಒಂದು ದಿನ ಮುಸ್ಲಿಂ ಬಾಂಧವರಾದ ನಾವೆಲ್ಲರೂ ಕೂಡ ಒಂದಾಗಿ ಗಣೇಶನ ಪೂಜೆ ಮಾಡಿಸಿ ಪ್ರಸಾದ ವಿತರಿಸುವ ಜೊತೆಗೆ 20ನೇ ತಾರೀಕು ನಡೆಯುವ ಮೆರವಣಿಗೆಯಲ್ಲಿ ಮಜ್ಜಿಗೆ ಹಾಗೂ ಪಾನಕವನ್ನ ವಿತರಿಸಿ ನಾಡಿಗೆ ಭಾವೈಕ್ಯತೆಯ ಸಂದೇಶವನ್ನ ನೀಡುತ್ತೇವೆ. ಇದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಎಂದು ಸಭೆಯಲ್ಲಿ ವಿನಂತಿಸಿದಾಗ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಹಿಂದೂ ಬಾಂಧವರು ಸಮ್ಮತಿ ಸೂಚಿಸಿದ್ರು. ಪುರಸಭೆ ಹಿರಿಯ ಸದಸ್ಯ ಡಿ ಪ್ರೇಮ್ ಕುಮಾರ್, ಮುಸ್ಲಿಂ ಸಮಾಜದ ಮುಖಂಡ ಅಮಿಲ್ ಅಹಮದ್, ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಸಭೆಯಲ್ಲಿ ಮಾತನಾಡಿದ್ರು. ನಾಗಮಂಗಲ ಡಿವೈಎಸ್ಪಿ ಚಲುವರಾಜು, ಪಟ್ಟಣದ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ, ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಆನಂದೇಗೌಡ ಸಭೆಯಲ್ಲಿ ಭಾಗವಹಿಸಿ ಅಗತ್ಯ ಸಲಹೆಯನ್ನ ಸೂಚನೆಯನ್ನ ನೀಡಿದ್ರು. ಸೆಪ್ಟೆಂಬರ್ 20ರಂದು ನಡೆಯಲಿರುವ ಹಿಂದೂ ಮಹಾಗಣಪತಿಯ ವೈಭವದ ಮೆರವಣಿಗೆಯಲ್ಲಿ ನಾಡಿನಾದ್ಯಂತ ಆಗಮಿಸುವ ಹಿಂದೂ ಬಾಂಧವರು ಕನಿಷ್ಠ 10,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ಸಾಧ್ಯತೆ ಇರುವುದರಿಂದ ಗಣೇಶನ ಮೆರವಣಿಗೆಗೆ ಬೇಕಾದ ಅಗತ್ಯ ಬಂದೋಬಸ್ತನ್ನ ಒದಗಿಸಿಕೊಡುವುದಾಗಿ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸಭೆಗೆ ಭರವಸೆಯನ್ನ ನೀಡಿದ್ರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. 11 ಗಂಟೆಗೆ ಪೂಜೆ ಮುಗಿದ ತಕ್ಷಣ ಎತ್ತುತ್ತೀವಿ. ಒಂದು ಹೋಮ ಆದಷ್ಟು ಲೇಟ್ ಆಗಿಲ್ಲ. ಆಯ್ತು ಸರ್, ಆದಷ್ಟು ಬೇಗ 1 ಗಂಟೆ ವಿಸರ್ಜನೆ ಇರ್ಬೋದು, ಬೇರೆ ಬೇರೆ ಪ್ಲೇಸ್ನಲ್ಲಿ ಕಂಕಲದಲ್ಲಿ ಎಲ್ಲ ಸಮಸ್ಯೆ ಅದಕ್ಕೆ ಬೇಡ. ಆಯ್ತು. ಮತ್ತು ಎಲ್ಲ ಕಡೆಯಿಂದ ಒಂದೇ ಫ್ಲೋರ್ ಹೋಗ್ತಾ ಇರ್ತೀವಿ. ಎಲ್ಲೋ ಯಾರಾದ್ರು ಲೀಡರ್ಸ್ ಬಂದರೆ ಮಾತ್ರ ಒಂದು 5 ನಿಮಿಷ ಲೇಟ್ ಆಗ್ಬೋದು ಬಿಟ್ಟರೆ ಎಲ್ಲೋ ಬೇಕು ಅಂತ ನಿಲ್ಲಿಸೋದು, ಒಂದಷ್ಟು ಗುಂಪು ಕಟ್ಸೋದು ಹಂಗೇನು ಮಾಡಲ್ಲ. ಎಲ್ಲ ಸರ್ಕಲ್ ಸಿಕ್ಕಿದಾಗ ಒಂದು 5 ನಿಮಿಷ ನಿಲ್ಲಿಸ್ತೀವಿ. ಅದು ಬಿಟ್ಟರೆ ಬೇರೆ ಯಾವುದೂ ಬೇಕು ಅಂತ ಎಲ್ಲೂ ನಿಲ್ಲಿಸಲ್ಲ. ಒಂದು ನಿಮ್ಮ ಕಡೆಯಿಂದ ನಮಗೊಂದು ನಿಮ್ಮಲ್ಲಿ ಒಂದು ವಿನಂತಿ, ಮಸೀದಿ ಸರ್ಕಲ್ಗೆ ಹೋದಾಗ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿರೋರಿಗಿಂತ ಜಾಸ್ತಿ ಹೊರಗಡೆಯಿಂದ ನಮ್ಮ ಅಂದರೆ DSP ಸಾಹೇಬರು ಬಂದಿರ್ತಾರೆ ಅಥವಾ ಬೇರೆ ಕಡೆಯಿಂದ ಬಂದಿರ್ತಾರೆ ಆಫೀಸರ್ಸು. ಅವ್ರಿಗೆ ಇಲ್ಲಿ ಗ್ರೌಂಡ್ ರಿಯಾಲಿಟಿ ಗೊತ್ತಿರಲ್ಲ, ವಾಸ್ತವ ಗೊತ್ತಿರಲ್ಲ. ಅವ್ರೇನು ಮಾಡ್ತಾರೆ, ಯಾವುದಕ್ಕೂ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಒಂದಷ್ಟು ಬೇಗ ಸ್ಪೀಡಪ್ ಮಾಡೋಕ್ಕೆ ಹೋಗ್ತಾರೆ. ಸ್ಪೀಡಪ್ ಮಾಡೋಕ್ಕೆ ಅವ್ರು ಮಾಡೋದು ಒಳ್ಳೇದಕ್ಕೋಸ್ಕರನೇ. ಆದರೆ ಅದರಿಂದ ನಮ್ಮ ಹುಡುಗರು ಒಂದು ಸ್ವಲ್ಪ ವಾದ ತಿಳಿದು ಬಿಡೋದು, ಅದರಿಂದಲೇ ಲೇಟ್ ಆಗೋದು ಹೊರತು ನಾವು ಅಲ್ಲಿ ಲೇಟ್ ಮಾಡಿ ಮುಂದಕ್ಕೆ ಹೋಗಲ್ಲ. ನೀವು ಸ್ಪೀಡಪ್ ಪುಷಪ್ ಮಾಡೋಕ್ಕೆ ಹೋದಾಗ ಸ್ವಲ್ಪ ವಾದ ಮಾಡಿ ಇನ್ನೊಂದು 10 ನಿಮಿಷ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ದಯವಿಟ್ಟು ಅಲ್ಲಿ ಯಾವಾಗಲೂ ಅಲ್ಲೋದಾಗ ನಾವು ಬೇರೆ ಸಂಘಟನೆಗಳ ಥರ ಆಗಲಿ ಅಥವಾ ಮೊದಲಿನ ನಾವು ಬೆಳೆಸ್ಕೊಂಡು ಬಂದಿಲ್ಲ, ಅಲ್ಲಿಗೆ ಹೋದಾಗ ಅವ್ರಿಗೆ ಏನು ಅವ್ರ ಭಾವನೆಗೆ ಧಕ್ಕೆ ಬರೋಂಗೆ ಇದು ಮಾಡೋದು, ಘೋಷಣೆ ಕೂಗೋದು ಆ ಥರ ಯಾವುದು ನಾವು ನಡ್ಸ್ಕೊಂಡು ಬಂದಿಲ್ಲ. ಆ ಥರದ ಏನೂ ಆಗಲ್ಲ. ಅವ್ರನ್ನ ನಮ್ಮ ಜೊತೆ ಸೇರ್ಕೊಂಡು ಅಲ್ಲಿ ಚೆನ್ನಾಗೇ ಇರ್ತೀವಿ ಅಂತಂದ್ರಲ್ಲ. ಹಾಗಾಗಿ ನೀವು ದಯವಿಟ್ಟು ಆ ಪರಿಸ್ಥಿತಿನ ಅಲ್ಲಿ ನಿಮ್ಮಿಂದ ಏನೋ ಸ್ಪೀಡಪ್ ಮಾಡೋಕ್ಕೆ ಹೋಗ್ತಿದ್ದೀರಿ ಅಂತಂದರೆ ಬೇಕು ಅಂತ ಹುಡುಗರು ಸ್ವಲ್ಪ ಸ್ಲೋ ಮಾಡೋಕ್ಕೆ ಟ್ರೈ ಮಾಡಿಬಿಡ್ತಾರೆ. ಪ್ರತಿ ವರ್ಷ ಇದೊಂದು ಅಲ್ಲೊಂದು ಜಾಗದಂಗೆ ಆಗ್ತಿದೆ. ಅದೊಂದು ಬಿಟ್ಟರೆ ಇನ್ನೇನು ನಿಮ್ಮಲ್ಲಿ ಯಾವಾಗಲೂ ಯಾವ ವಿಚಾರಕ್ಕೆ ತಿಕ್ಕಾಟ ಆಗಿಲ್ಲ. ಮತ್ತು ಅವರು ನಮ್ಮಲ್ಲೂ ಯಾವುದೇ ವಿಚಾರಕ್ಕೆ ವಿವಾದಗಳು ಏನೂ ಆಗಿಲ್ಲ. ಹಾಗಾಗಿ ಹಿಂಗೆಲ್ಲ ಸುಸೂತ್ರವಾಗಿ ನಡೆಯುತ್ತಿದೆ. ಹಾಗಾಗಿ ಅದೊಂದು ನಾನು ತೋರಿಸ್ತೇನೆ ನಿಮ್ಮೆಲ್ಲ ಅದೇ ರೀತಿ ಹೋಗ್ತದೆ ಅಂತೇಳಿ ಹೇಳಿದ್ವಿ. ಅದರಲ್ಲಿ ಮುಖ್ಯವಾಗಿ ಮುಸ್ಲಿಂ ಬಾಂಧವರು ಒಂದು ದಿನ ಗಣೇಶ ಪೂಜೆನೇ ನಾವು ಮಾಡ್ತೀವಿ ಅಂತೇಳಿ ಹೇಳ್ಕೊಂಡಿದ್ದು ಭಾಳ ಒಂದು ಒಳ್ಳೆಯ ಬೆಳವಣಿಗೆ. ಇದು ಎಲ್ಲ ಕಡೆ ಆಗಲಿ ಅಂತೇಳಿ ನಾನೊಂದು ಹಾರೈಸ್ತೇನೆ. ಈಗಾಗಲೇ ನೀವೆಲ್ಲ ಮಾತಾಡಿದ್ರಿ ಗಣೇಶ ಹಬ್ಬ ಇರ್ಬೋದು ಮತ್ತು ಈದ್ ಮಿಲಾದ್ ಹಬ್ಬದ ಬಗ್ಗೆ. ನಾನು ಲಾಸ್ಟ್ ಟೈಮ್ ಗಣೇಶ ಹಬ್ಬಕ್ಕೆ ಪ್ರೊಸೆಷನ್ ಇದ್ದಾಗ ಬಂದಿದೆ. ಆವಾಗ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು ಮತ್ತು ಎಲ್ಲ ರೀತಿಯಿಂದ ಬಂದೋಬಸ್ತನ್ನು ಸಹಿತ ಮಾಡಿದ್ವಿ. ಏನು DJ ತಂದಿದ್ರು ಹೋದ್ಸಲ, ಅದೇ ಥರ DJ ಈ ಸಲಕ್ಕೆ ಅವಕಾಶ ಇಲ್ಲ. ಅದೊಂದು ಹೇಳೋಣ ಅಂತೇಳಿ ಮಾಡಿದ್ವಿ. ಲಾಸ್ಟ್ ಟೈಮ್ LED ಸ್ಕ್ರೀನ್ ಆಯಿತು, ಆ ಥರ DJ ನಾಗಮಂಗಲದವರು ಅವರು ಸ್ವಲ್ಪ ದೊಡ್ಡ ತಂದರು. ಬಟ್ ಇಷ್ಟು ಎಲ್ಲ ಇದ್ದಿದ್ದು ಇಲ್ಲೇ ಫಸ್ಟ್ ಬಂದಿದ್ರು.
ಅದು ಅಷ್ಟು ದೊಡ್ಡ ಇದು ಡಿ ಜೆ ಬೇಡ ಅಂತೇಳಿ ನಮ್ಮದೊಂದು ಡೈರೆಕ್ಷನ್ ಇದೆ, ಅದನ್ನೊಂದು ಫಾಲೋ ಮಾಡ್ತೀರಿ ಅಂತ ಅಂದ್ಕೊಂಡಿದ್ವಿ. ಅದನ್ನು ಬಿಟ್ಟು ಬೇರೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ ನಮ್ಮ ಇಲಾಖೆಯಿಂದ ನಿಮ್ಗೆ ಇರೋದಿಲ್ಲ. ನೀವು ಎಷ್ಟು ಜನ ಬರಲಿ, ರೂಟ್ ಏನು ನೀವು ಅಂದ್ಕೊಂಡಿದ್ದೀರಿ ಅದೇ ರೂಟ್ನಲ್ಲಿ ಹೋಗಿ. ಆಮೇಲೆ ಇವ್ರು ಹೇಳಿದ್ರು ನೀವೇನು ಸಲ್ಲೋದು ಬೇಡ, ನಾವು ಹೋಗ್ತೀವಿ ಅಂತ ಹೇಳಿದ್ರು, ಅದಕ್ಕೂ ನಮ್ಮದು ಎಲ್ಲ ಒಪ್ಪಿಗೆ ಇದೆ. ನೀವು ಎಲ್ಲಿ ತನಕ ನೀವು ಹೋಗ್ತಾ ಇರ್ತೀರಿ, ನಾವು ಯಾರು ಮುಟ್ಟಕ್ಕೆ ಹೋಗಲ್ಲ. ಎಲ್ಲಿ ನೀವು ಮುಂದೆ ಹೋಗಲ್ಲ ಆವಾಗ ನಮ್ಮ ಅವಶ್ಯಕತೆ ಬರ್ತದೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಯಾಕಂದರೆ ಇದೊಂದೇ ಅಲ್ಲ, ಸಾಕಷ್ಟು ಜಿಲ್ಲೆಯಲ್ಲಿ ನೋಡಿದ್ದೀವಿ, ಸಾಕಷ್ಟು ಕಡೆನೂ ನೋಡಿದ್ದೀವಿ. ಇದೇ ಜಿಲ್ಲೆಯಲ್ಲಿನೂ ಸಾಕಷ್ಟು ತಾಲೂಕಿನಲ್ಲಿ ನಾವು ನೋಡಿದ್ದೀವಿ. ಸೊ ಹೋಗ್ತಾ ಇದ್ರೆ ನಮ್ದೇನು ತೊಂದರೆ ಇಲ್ಲ, ಅದಕ್ಕೆ ನಾವು ಇರ್ತೀವಿ. ನಮ್ಮ ಜೊತೆ ನೀವು ಸಹಕಾರ ಮಾಡಿ. ಇನ್ನು ಬಹಳಷ್ಟು ಸಲ ನಾನು ಬೇರೆ ಬೇರೆ ತಾಲೂಕಿನಲ್ಲಿ ಸಹಿತ ಹಿಂದೆ ಸಭೆ ಮಾಡಿದಾಗ ಅಥವಾ ಗಣೇಶ ಹಬ್ಬಕ್ಕಿಂತ ಮೊದಲೇ ಶಾಂತಿ ಸಭೆಗಳನ್ನು ಮಾಡಿದಾಗ ಅಲ್ಲಿಯೂ ಸಹಿತ ಇದೇ ರೀತಿ ಎಲ್ಲರೂ ನಾವು ಚೆನ್ನಾಗಿದ್ದೀವಿ, ಯಾವತ್ತೇನು ಘಟನೆಗಳಾಗಿಲ್ಲ, ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿದರು. ಆದರೂ ಕೆಲವೊಂದು ನೀವೆಲ್ಲ ಹಿರಿಯರಿದ್ದೀರಿ, ನೀವು ಯಾವುದೇ ಒಂದು ತಲೆಯಲ್ಲಿ ಅಂತ ಯೋಚನೆ ಸಹಿತ ಬರಲ್ಲ. ಆದರೆ ಕೆಲವೊಂದು ಇತ್ತೀಚಿನ ಹುಡುಗರು, ಯಂಗ್ ಹುಡುಗರು, ಇವನ್ನ 15ರಿಂದ ಹಿಡಿದು ಒಂದು 25 ವಯಸ್ಸಿನ ಆ ಒಂದು ಏಜ್ನ ಹುಡುಗರಲ್ಲಿ ಸ್ವಲ್ಪ ಮೈಂಡ್ ಕರಪ್ಟ್ ಆಗಿರ್ತದೆ. ಕರಪ್ಟ್ ಅಂತಂದರೆ ಏನೋ ಒಂದು ದ್ವೇಷ ಭಾವನೆ, ಇನ್ನೊಂದು ಸಮುದಾಯದವರಿಗೆ ಅವಹೇಳನಕಾರಿಯಾಗಿನೋ ಅಥವಾ ಅವರಿಗೆ ಕೆಟ್ಟದಾಗಿ ಭಾವನೆ ಬರುವಂತಹ ಕೆಲವೊಂದು ಸಂದೇಶಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ಅಥವಾ ಯಾವುದಾದ್ರೂ ಒಂದು ಮೆರವಣಿಗೆ ಹೋದಾಗ ದಿಪ್ಪಿಸಿ ನೋಡೋದು, ಅಥವಾ ಅವರು ಫ್ಲ್ಯಾಗ್ ಯಾಕೆ ಹೊಡ್ತಾರೆ ನಮ್ಮಲ್ಲಿ, ನಮ್ಮ ಏರಿಯಾಕ್ಕೆ ಅವ್ರು ಯಾಕೆ ಬರ್ತಾರೆ ಅಂತೇಳಿ ಈ ಥರದ್ದು ಇತ್ತೀಚಿನ ಬೆಳವಣಿಗೆಗಳು ಎರಡೂ ಕಡೆ ಏನು ಅಂತ ಸಣ್ಣ ಸಣ್ಣ ಯುವಕರಿದ್ದಾರೆ, ತಲೆಯಲ್ಲಿ ಇನ್ನೂ ಯೋಚನೆ ಮಾಡಿದಷ್ಟು ಇದಿಲ್ಲ, ಶಕ್ತಿ ಇಲ್ಲ ಅಂತ ಹುಡುಗರಲ್ಲಿ ಸ್ವಲ್ಪ ಬಂದಿದೆ. ಅದನ್ನು ಸ್ವಲ್ಪ ನೀವು ಐಡೆಂಟಿಫೈ ಮಾಡಿಕೊಂಡು ನೀವೆಲ್ಲ ಒಳ್ಳೆಯವರಿದ್ದೀರಿ, ಬಟ್ ಅಂಥ ಹುಡುಗರು ಸಹಿತ ನಾವು ಕಂಟ್ರೋಲ್ ಮಾಡಿದರೆ ಡೆಫಿನೆಟಾಗಿ ಯಾವಾಗೆಲ್ಲ ಗಣನೆಗಳು ಆಗೋದಿಲ್ಲ. ಮದ್ದೂರಿನಲ್ಲಿ ಇದೇ ರೀತಿ ಆಯಿತು. ಮದ್ದೂರಲ್ಲಿ ನಾವು ಮೀಟಿಂಗ್ ಮಾಡಿದಾಗ ಮದ್ದೂರಿನವ್ರು ಭಾಳ ಜನ ಬಂದಿದ್ರು. ಮದ್ದೂರಿನವ್ರು ಎಲ್ಲರೂ ಹೇಳಿದ್ರು ನಮ್ಮ ಹುಡುಗ ನಾವೆಲ್ಲ ಚೆನ್ನಾಗಿದ್ದೀವಿ ಚೆನ್ನಾಗಿರ್ತೇವೆ, ಬಟ್ ಏನಾಯ್ತು ನೀವು ನೋಡಿದ್ದೀರಿ ಎಲ್ಲ ಕಡೆ. ಸೊ ಆ ಥರದ್ದು ಘಟನೆಗಳು ಆಗಬಾರ್ದು ಅಂತಂದರೆ ನಾವು ಸ್ವಲ್ಪ ನಮ್ಮ ಯುವಕರು ಏನಿದ್ದಾರೆ, ಮಕ್ಕಳು ದಾರಿ ಬಿಟ್ಟಿದ್ದಾರೆ, ಕೆಲವೊಬ್ರು ಅವ್ರ ತಲೆಯಲ್ಲಿ ಏನೇನೋ ಓಡ್ತಾ ಇರ್ತದೆ, ಅಂಥವ್ರನ್ನ ಕಂಟ್ರೋಲ್ ಮಾಡಬೇಕಾಗಿದ್ದು ನಮ್ಮದು ಜವಾಬ್ದಾರಿ. ಸೊ ನಿಮ್ಗೆ ಗೊತ್ತಿರ್ತದೆ ನಿಮ್ಮ ಏರಿಯಾದಲ್ಲಿ ಯಾರು ಅಂತ ಹುಡುಗರಿದ್ದಾರೆ ಅಂತ ನಿಮಗೂ ಗೊತ್ತಿರ್ತದೆ. ಅಥವಾ ನಿಮ್ಮ ಮನೆಯಲ್ಲಿನೂ ಎಷ್ಟೋ ಜನ ತಂದೆಗೆ ಮಕ್ಕಳ ಮಾತು ಕೇಳೋದಿಲ್ಲ, ದಾರಿ ತಕ್ಕ ಹೋಗಿರ್ತಾರೆ. ಕೆಲವು ಸಲ ತಂದೆಗೆ ಗೊತ್ತಾಗಲ್ದಂಗೆ ಮಕ್ಕಳು ಇನ್ನೊಬ್ರು ಯಾರ ಜೊತೆ ಸೇರ್ಕೊಂಡು ಏನೋ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಬ್ರು ಅವ್ರ ಫ್ಯಾಮಿಲಿ ಎಲ್ಲೋ ಅವ್ರು ಎಲ್ಲೆಲ್ಲೋ ಇರ್ತಾರೆ. ಆದರೆ ಇಂಥ ಚಟುವಟಿಕೆಗಳನ್ನ ಎಲ್ಲಿಂದ ಕೂತ್ಕೊಂಡು ಅಂದ್ರೆ ಎಲ್ಲೋ ಹೊರಗಿನವ್ರು ಬಂದು ಇಲ್ಲಿ ಗ್ಯಾರೇಜ್ ಅಂಗಡಿ ಇಟ್ಕೊಂಡನೋ ಅಥವಾ ಬೇರೆ ಬೇರೆ ಕೆಲಸ ಮಾಡ್ಕೊಂಡನೋ ಅವ್ರು ಏನಾದ್ರು ಮಾಡ್ತಾ ಇರ್ತಾರೆ. ಸೊ ಹಿಂಗೆ ಹೆಂಗಾಗಿದೆ ಅಂತಂದ್ರೆ ಇಲ್ಲೇ ಇದ್ದು ಇಲ್ಲೇ ಜೀವನ ಮಾಡ್ಕೊಂಡು ತಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿ ಇಂಥವ್ರ ಜೊತೆ ಜೀವನ ಮಾಡ್ಕೊಂಡು ಹೋಗೋರು ಈ ತರ ಚಟುವಟಿಕೆಗಳಿಗೆ ಯಾರು ಇಲ್ಲ. ಯೂಶ್ವಲ್ ಆಗಿ ಎಲ್ಲೋ ಯಾರು ಇಲ್ಲ, ಅವ್ರಿಗೆ ಯಾರು ಹಿಂದ ಮುಂದೆ ಇಲ್ಲ. ಇತ್ತೀಚೆಗೆ ಬಂದಿದ್ದಾರೆ, ಅವ್ರು ಯಾರ್ಯಾರ ಜೊತೆ ಸೇರ್ತಾರೆ, ಯಾರ್ಯಾರ ಜೊತೆ ಗುಂಪು ಕಟ್ಟುವಂತ ತಿರುಗಾಡ್ತಾರೆ, ಎಲ್ಲೆಲ್ಲೋ ಪಾರ್ಟಿ ಮಾಡ್ತಾರೆ ಅಂತ ಹುಡುಗರು ಎರಡೂ ಕಡೆ ಹೇಳ್ತಾ ಇದ್ದೀನಿ ನಾನು. ಅಂಥವ್ರಿಂದ ಈ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕೊಡುಗೆ ದೇಶಕ್ಕೆ ಅಪಾರ. ಕಾಗಲವಾಡಿ ಚಂದ್ರು ರೋಟರಿ ಸಂಸ್ಥೆಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ದಿನಾಚರಣೆ. ರೋಟರಿ ಉತ್ತಮ ಇಂಜಿನಿಯರ್ ಪ್ರಶಸ್ತಿ ಪ್ರದಾನ ಸನ್ಮಾನ. ದೇಶದ ಅಭಿವೃದ್ಧಿಯಲ್ಲಿ ಇಂಜಿನಿಯರ್ಗಳ ಪಾತ್ರ ಮುಖ್ಯವಾದದ್ದು. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಶ್ರೇಷ್ಠ ಇಂಜಿನಿಯರ್ ಆಗಿ ದೇಶಕ್ಕೆ ಮಹತ್ತರ ಕೊಡುಗೆ ನೀಡಿದ್ದಾರೆ ಎಂದು ರೋಟರಿ ಸಂಸ್ಥೆ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಹೇಳಿದರು. ನಗರದ ರೋಟರಿ ಭವನದಲ್ಲಿ ರೋಟರಿ ಸಂಸ್ಥೆ ವತಿಯಿಂದ ನಡೆದ ಸರ್ ಎಂ ವಿಶ್ವೇಶ್ವರಯ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಶ್ರೇಷ್ಠ ಇಂಜಿನಿಯರ್ ಆಗಿ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅವರು ನೀಡಿದ್ದ ಕೊಡುಗೆ ಸ್ಮರಣಾರ್ಥವಾಗಿ ಪ್ರತಿ ವರ್ಷವೂ ಅವರ ಜನ್ಮದಿನವನ್ನು ಸೆಪ್ಟೆಂಬರ್ 15ರಂದು ರಾಷ್ಟ್ರೀಯ ಇಂಜಿನಿಯರ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸ್ಮರಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ಸನ್ಮಾನ ಸ್ವೀಕರಿಸಿದ ಸಣ್ಣ ನೀರಾವರಿ ಇಲಾಖೆ ಎಇ ಮಂಜುಳಾ ಮಾತನಾಡಿ, ರೋಟರಿ ಸಂಸ್ಥೆಯು ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ಅತ್ಯಂತ ಸಂತಸ ವಿಚಾರವಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮ ದಿನಾಚರಣೆ ಅಂಗವಾಗಿ ತಮ್ಮನ್ನು ಗುರುತಿಸಿ ಸನ್ಮಾನ ಮಾಡುವ ಮೂಲಕ ತಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದ್ದೆ ಎಂದರು. ರೋಟರಿ ಉತ್ತಮ ಇಂಜಿನಿಯರ್ ಪ್ರಶಸ್ತಿ ಪ್ರದಾನ. ಜೆಸ್ಕಾಂ ಎಇಇ ಮುದ್ದುರಾಜು, ಸಣ್ಣ ನೀರಾವರಿ ಇಲಾಖೆ ಎಇ ಮಂಜುಳಾ ಅವರಿಗೆ ರೋಟರಿ ಉತ್ತಮ ಇಂಜಿನಿಯರ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು.
ರೋಟರಿ ಬಿಕೆ ಮೋಹನ್, ರೋಟರಿ ಸುಭಾಷ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆ ಕಾರ್ಯದರ್ಶಿ ಸಿದ್ದರಾಜು, ಸಂಸ್ಥಾಪಕ ಸದಸ್ಯರಾದ ಜಿಆರ್ ಅಶ್ವಥ್ ನಾರಾಯಣ್, ಶ್ರೀನಿವಾಸ ಶೆಟ್ಟಿ ಇತರರು ಹಾಜರಿದ್ದರು. ವರದಿ ಹೋಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಮೊದಲಿಗೆ ಏನಂದ್ರೆ ಸರ್ ಅಶೋಕರೇ ಕೂತ್ಕೊಳ್ಳಿ. ಇಂಜಿನಿಯರ್ ಅಂದ್ರೆ ಈಸ್ ಗುಡ್ ಎಟ್ ವೆರಿ ಟೆಕ್ನಿಕಲ್ ಸ್ಕಿಲ್ಸ್ ಅಲ್ಲ, ಈಸ್ ಗುಡ್ ಎಟ್ ಮ್ಯಾನೇಜ್ಮೆಂಟ್, ಈಸ್ ಗುಡ್ ಎಟ್ ಪ್ಲಾನಿಂಗ್, ಈಸ್ ಗುಡ್ ಎಟ್ ಅಡ್ಮಿನಿಸ್ಟ್ರೇಷನ್, ಈಸ್ ಗುಡ್ ಎಟ್ ಫೈನಾನ್ಷಿಯಲ್ ಎಲ್ಲ ಕೂಡ ಇರಬೇಕು. ಈ ನಾನು ಉದ್ಯೋಗಿಸಿರೋ ಮೊದಲಲ್ಲಿ ಅಂದ್ರೆ ಈ ನಮ್ಮ ಸಿಸ್ಕಾಮ್ ಈ ಕೆಲಸ ನೋಡಿ ರೆವೆನ್ಯೂ ಕಲೆಕ್ಷನ್ ಇರ್ತದೆ ಅಥವಾ ಯಾವುದೋ ಫೀಲ್ಡಲ್ಲಿ ಅಡ್ಮಿನಿಸ್ಟ್ರೇಷನ್ ವರ್ಕ್ಗಳಿರ್ತದೆ. ಇದು ನೋಡ್ಕೊಂಡು ನಾವು ಈ ಥರ ಇಂಜಿನಿಯರಿಂಗ್ ಪದವಿ ಪಡ್ಕೊಂಡು ಇಲ್ಲಿ ಬಂದು ಬರೀ ಏನು ಟೆಕ್ನಿಕಲ್ ಸ್ಕಿಲ್ಸ್ ಇರ್ಬಲ್ಲ ಅಂತ ಒಂದು ಇನಿಷಿಯಲ್ ಡೇಸ್ ನಂಗೆ ಅನಿಸ್ತಾ ಇತ್ತು. ಹೋಗ್ತಾ ಹೋಗ್ತಾ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೂರ್ಣಚಂದ್ರ ಡಿರೆಕ್ಷನ್ ಅಂತ ಇತ್ತು. ಒಂದ್ಸರಿ ಕರೆದ್ಬಿಟ್ಟು ಹೆಂಗೆ ಅನಿಸ್ತಾ ಇರಬೇಕು, ಒಂದು 6 ತಿಂಗಳಾಯಿತು ಅಂತ ವಿಚಾರಿಸ್ತಾ ಇರ್ಬೇಕಾದ್ರೆ ಅವಾಗ ಅರ್ಥ ಆಯ್ತು ಇದೆಲ್ಲ ಇಂಜಿನಿಯರ್ ಅಂದರೆ ಕೇವಲ ಒಂದು ಟೆಕ್ನಿಕಲ್ ಸ್ಕಿಲ್ಸ್ ಇರೋರು ಮಾತ್ರ ಅಲ್ಲ, ಇದೆಲ್ಲ ಗುಣಗಳಿದ್ರೆ ಮಾತ್ರ ಇಂಜಿನಿಯರ್ ಆಗ್ತಾರೆ ಅಂತ. ಇಷ್ಟು ಗುಣಗಳಿದ್ದದಕ್ಕೆ ವಿಶ್ವೇಶ್ವರಯ್ಯ ಅವರಿಗೆ ವಿಶ್ವ ಇಂಜಿನಿಯರ್ಗಳ ದಿನ ಅಂತ ಅವರು ಹುಟ್ಟಿದ ದಿನನೇ ಕರ್ಸ್ಕೊಂಡಿದ್ದು. ಯಾಕಂದ್ರೆ ಇಷ್ಟು ಗುಣಗಳು ಅವರಲ್ಲಿ ಅಂತ ಇಂಜಿನಿಯರ್ ಅವರು ಹುಟ್ಟಿದ ದಿನದಿಂದ ನಮಗೆ ಈ ಥರ ಸೆಟ್ ಮಾಡಿದ್ದು ನನಗೆ ತುಂಬ ಸಂತೋಷ ಆಗಿದೆ. ಮತ್ತೊಂದು ವಿಚಾರ ಹೇಳಬೇಕು ಅಂದರೆ ರೋಟರಿ ಸಂಸ್ಥೆ, ನಮಗೆ ರೋಟರಿ ಸಂಸ್ಥೆ ನಮ್ಮದು ಕೊಲೆಗಂತ ಕೂಡ ಇದೆ. ಇಲ್ಲಿ ಎಷ್ಟೊಂದು ಸಾರ್ವಜನಿಕರಿಗೆ ಒಳ್ಳೆಯ ಕೆಲಸಗಳು ಅಂದರೆ ಎಷ್ಟೊಂದು ವೈದ್ಯಕೀಯ ಸೇವೆಗಳು, ಎಷ್ಟೊಂದು ಸೇವೆಗಳು ಮಾಡಿದ್ದಾರೆ. ನಮ್ಮ ತಂದೆ ಕೂಡ ಅವ್ರಿಗೆ ಕಣ್ಣಿನ ಚಿಕಿತ್ಸೆ ಕೂಡ ರೋಟರಿ ಸಂಸ್ಥೆ ಅದು ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕೂಡ ಒಂದು ಪ್ರೈವೇಟ್ ಯಾವ್ದು 2 ಕಣ್ಣು, ಒಂದು ಕಣ್ಣನ್ನ ರೋಟರಿ ಸಂಸ್ಥೆಯಿಂದ ಮಾಡಿಸ್ಕೊಡ್ತಾರೆ, ಇನ್ನೊಂದನ್ನ ಅವರು ಪ್ರೈವೇಟಾಗಿ ಮಾಡಿಸ್ಕೊಡ್ತಾರೆ. ರೋಟರಿ ಸಂಸ್ಥೆ ಮಾಡಿದ್ದೆ ಅವ್ರಿಗೆ ಇನ್ನು ಹೆಚ್ಚು ಚೆನ್ನಾಗಿ ಇದಾಗಿದೆ ಅಂತ ಹೇಳಕ್ಕೆ ಹೇಳಕ್ಕೆ ಇಚ್ಛಿಸ್ತೀನಿ. ಮತ್ತೆ ಇನ್ನೊಂದು ವಿಚಾರ, ಈ ರೀತಿ ಎಲ್ಲರೂ ಒಂದು ನಾವು ಏನು ಸಾಧನೆ ಮಾಡಿದ್ರು ಗೊತ್ತಿಲ್ಲ, ನಮ್ಮ ಸಂಸ್ಕೃತಿಯಿಂದ ಎಲ್ಲರ ನಾವು ಆಟೋಮೆಟಿಕಲಿ ಎಲ್ಲ ನೋಡ್ಕೊಂತ ನಮ್ಮ ಈಗಲೂ ಎಕ್ಸ್ಪೀರಿಯನ್ಸ್ ಇಂಜಿನಿಯರ್ಸ್ ನೋಡಿ ಕಲ್ತ್ಕೊಂಡಿರ್ತೀವಿ. ಈ ಥರ ನಮ್ಮ ಹೊಸಬರಿಗೆ ಈ ಥರ ಒಂದು ಗೌರವದಿಂದ ಮುಂದೆ ಬರೋ ಇಂಜಿನಿಯರ್ಸ್ ಆಗಿರ್ಬೋದು, ಮತ್ತು ನಮಗೆ ಕೂಡ ಹೆಚ್ಚು ಇನ್ನೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಪ್ರೇರಣೆ ಕೊಡುತ್ತೆ. ಇದೇ ಥರ ಇನ್ಸ್ಪಿರೇಷನ್ ಕೆಲಸ ಎಲ್ಲರಿಗೂ ಮಾಡಿ ಅಂತ ಕೇಳಬೇಕು. ನಮ್ಮ ದೇಶದ ಹೆಮ್ಮೆಯ ಇಂಜಿನಿಯರ್, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತವಾದ ಸರ್ ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ಸ್ಮರಣಾರ್ಥವಾಗಿ ಸೆಪ್ಟೆಂಬರ್ 15ರಂದು ಆಚರಣೆ ಮಾಡಲಾಗುತ್ತದೆ. ಈ ದಿನ ನಮ್ಮ ರೋಟರಿ ಸಂಸ್ಥೆಯಲ್ಲಿ ಇವರ ಕೊಡುಗೆ ಭಾರತೀಯ ಪ್ರಜೆಗಳಿಗೆ ಸರ್ ವಿಶ್ವೇಶ್ವರಯ್ಯ ನೀಡಿದ ಅತ್ಯುತ್ತಮ ಸಂದೇಶಗಳನ್ನು ನೆನೆಸಿಕೊಳ್ಳುವುದಲ್ಲದೆ ಭಾರತೀಯ ಪ್ರಜೆಗಳ ಇವರ ಕೊಡುಗೆ ಮಹತ್ವವನ್ನು ವಿಶೇಷವಾಗಿ ತಿಳಿಸುವ ಪ್ರಯತ್ನವನ್ನು ಇಂದು ನಮ್ಮ ರೋಟರಿ ಸಂಸ್ಥೆಯಲ್ಲಿ ಮಾಡಲಾಗುತ್ತದೆ. ಶಾಲಾ ಕಾಲೇಜುಗಳಲ್ಲಿ ಈ ದಿನ ಆಚರಣೆಯ ಜೊತೆಗೆ ಸರ್ ವಿಶ್ವೇಶ್ವರಯ್ಯ ಕೊಡುಗೆಯನ್ನು ಸ್ಮರಿಸಲಾಗುತ್ತದೆ. ಸ್ನೇಹಿತರೆ, ಮಂಡ್ಯ ಜಿಲ್ಲೆಯಲ್ಲಿ ಪ್ರಮುಖ ಅಣೆಕಟ್ಟಾದ ಕಾವೇರಿ ನದಿ ನೀರಿಗೆ ಅಡ್ಡಲಾಗಿ ಕಟ್ಟಲಾದ ಕಣ್ಣಂಬಾಡಿ ಕಟ್ಟೆಯ ವಿನ್ಯಾಸಕಾರರು ಸರ್ ವಿಶ್ವೇಶ್ವರಯ್ಯನವರು. ಮೈಸೂರಿನಿಂದ ಬೆಂಗಳೂರಿನ ಹಲವು ನಗರ ಪಟ್ಟಣ ಜಿಲ್ಲೆಗಳಲ್ಲಿ ಕುಡಿಯುವ ನೀರನ್ನು ಒದಗಿಸುತ್ತಿರುವ ವ್ಯವಸಾಯ ಆಧಾರ ಜಲಾಶಯ ಈ ಅಣೆಕಟ್ಟಿಗೆ ನೀರು ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು, ತಮಿಳುನಾಡು ರಾಜ್ಯದಲ್ಲಿ ಈ ಅಣೆಕಟ್ಟು ಕೊಡುಗೆ ಅವರ ಕೊಡುಗೆ ಅಪಾರ, ಜೀವನದಲ್ಲಿ ಎಂದೂ ತಪ್ಪಾಗಲಾರದು. ಹಣವಿದ್ದರೆ ಸಾಲದು, ಒಳ್ಳೆಯ ವ್ಯಕ್ತಿತ್ವ ಇದ್ದರಷ್ಟೇ ಸಮಾಜ ಗೌರವಿಸುತ್ತದೆ. ಪದವಿ ಪ್ರಜಾ ಸೇವೆಗೆ ಹೊರತು ಸ್ವಂತ ಲಾಭಕ್ಕಾಗಿ ಅಲ್ಲ ಎಂದು ಹೇಳಿ ನಾವು ನಿಮ್ಮ ಸನ್ಮಾನದಿಂದ ಏನ್ ತಿಳ್ಕೋಬೇಕಾಗಿದೆ ಅಂತಂದ್ರೆ ನಾವಿರೋ ಹುಟ್ಟಿನಲ್ಲಿ ಇನ್ನಷ್ಟು ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಬಂದಂತಹ ಸಾರ್ವಜನಿಕರ ಜೊತೆ ಸರಿಯಾದ ರೀತಿಯಲ್ಲಿ ನಮ್ಗೆ ಏನ್ ಗೊತ್ತಿದೆ ನಮ್ಮ ಇಲಾಖೆಯ ರೀತಿ ನೀತಿಗಳನ್ನ ಅವ್ರಿಗೆ ಹೇಳಿ ನಮ್ಮ ಇಲಾಖೆಯ ಸೌಲಭ್ಯವನ್ನ ಪಡ್ಕೊಳ್ಳಿಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಗರಿಷ್ಠ ಮಟ್ಟದಲ್ಲಿ ಪ್ರಯತ್ನ ಪಡಬೇಕು ಅನ್ನೋದನ್ನ ನಮ್ಮ ಜವಾಬ್ದಾರಿನ ನೀವು ತಿಳಿಸ್ಕೊಟ್ಟಿದ್ದೀರಾ. ಹಾಗೂ ಸರ್ ವಿಶ್ವೇಶ್ವರಯ್ಯನವರಂತ ಇಂಜಿನಿಯರ್ಗಳು ಈ ಸಿವಿಲ್ ಇಂಜಿನಿಯರ್ಸ್ ಮಾತ್ರ ಅಲ್ಲ, ಈಗಿರೋ ಮೆಕ್ಯಾನಿಕಲ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಎಲ್ಲ ಇಂಜಿನಿಯರ್ಗಳು ನಮ್ಮ ದೇಶದ ಏಳಿಗೆಗೆ ಅತ್ಯಂತ ಅವಶ್ಯಕವಾದಂತಹವಾಗಿದ್ದಾರೆ. ಅವು ಎಲ್ಲರ ಸೇವೆಯನ್ನು ನಾವು ಇಲ್ಲಿ ಸ್ಮರಣೆ ಮಾಡ್ಕೊಂಡ ಇಂಜಿನಿಯರ್ಸ್ ಡೇಯನ್ನು ನನ್ನ ಕರೆಸಿ ಸನ್ಮಾನ ಮಾಡಿದಂತಹ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೂ
ಎಸ್ಟಿಗೆ ಕುರುಬ ಸಮುದಾಯ ಸೇರ್ಪಡೆಗೆ ನಾಯಕ ಸಮುದಾಯ ತೀವ್ರ ವಿರೋಧ. ಕೆಲಂಬಳ್ಳಿ ಸೋಮನಾಯಕ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಜಾತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಕುರುಬ ಸಮುದಾಯವನ್ನು ಸೇರಿಸಲು ನಡೆಸುತ್ತಿರುವ ಪ್ರಯತ್ನಗಳನ್ನು ಈ ಕೂಡಲೇ ಕೈಬಿಡಬೇಕು ಎಂದು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕರ ಸಂಘದ ಅಧ್ಯಕ್ಷ ಕೆಲಂಬಳ್ಳಿ ಸೋಮನಾಯಕ ಒತ್ತಾಯಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯನವರು ಎಸ್ಟಿಗೆ ಕುರುಬ ಸಮುದಾಯ ಸೇರ್ಪಡೆ ಮಾಡಲು ಮುಂದಾಗಿರುವುದು ನಾಯಕ ಸಮುದಾಯವನ್ನು ರಾಜಕೀಯವಾಗಿ ತುಳಿಯುವ ಹುನ್ನಾರ ಅಡಗಿದೆ. ಈ ಬಗ್ಗೆ ನಾಯಕ ಸಮುದಾಯದ ಸಚಿವರು, ಶಾಸಕರು ಎಚ್ಚೆತ್ತುಕೊಳ್ಳಬೇಕು. ಇಲ್ಲದಿದ್ದರೆ ಸಮುದಾಯಕ್ಕೆ ಭವಿಷ್ಯವೇ ಇರುವುದಿಲ್ಲ ಎಂದರು. ವಾಲ್ಮೀಕಿ ಸಮುದಾಯದ ಶ್ರೀಗಳು ಈ ಬಗ್ಗೆ ಧ್ವನಿ ಎತ್ತಬೇಕು. ಯಾವುದೇ ಕಾರಣಕ್ಕೂ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸಬಾರದು. ವಾಲ್ಮೀಕಿ ಸಮಾಜ ಇಲ್ಲದಿದ್ದರೆ ಈ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯೇ ಆಗುತ್ತಿರಲಿಲ್ಲ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಲಿ ಎಂದರು. ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯ್ಕ ಮಾತನಾಡಿದರು. ಗಡಿ ಯಜಮಾನರಾದ ರಾಜು ನಾಯಕ, ವರದ ನಾಯ್ಕ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ ಟಿವಿ, ಚಾಮರಾಜನಗರ. ಕರ್ನಾಟಕದ ಇತಿಹಾಸದಲ್ಲಿ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತೇಳಿ ಕುರುಬ ಸಮಾಜನ ಎತ್ಕಟ್ಟಂಥ ಕೆಲಸನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇರೋದು ನಿಜವಾಗೂ ನಾಯಕ ಸಮಾಜದಿಂದ ಖಂಡನೀಯ. ನಾಯಕ ಸಮಾಜದವರು LG ಅವನೂರು ಕಾಲದಿಂದ ಪರಿವಾರ ತಲವಾರ ಅಂತ ಸೇರ್ಸೋಕ್ಕೆ ಭಾಳಷ್ಟು ಎಷ್ಟು ಒಂದೆರಡು ಥರ ಶ್ರಮ ಬಿದ್ದಿದ್ದು ಕಾಂಗ್ರೆಸ್ ಸರ್ಕಾರ. ಅವತ್ತು ಕಾಂಗ್ರೆಸ್ ಸರ್ಕಾರ ಇತ್ತು, ಅವತ್ತು ಮಂತ್ರಿಗಳಾಗಿದ್ದರು ಇವರು ಯಾರೋ ಸಿದ್ದರಾಮಯ್ಯನವರು. ಆವತ್ತಿಂದ ಇವತ್ತವರೆಗೂ ನಮ್ಮ ಸಮಾಜದ ಮೇಲೆ ತುಳ್ಕೊಂಡೇ ಬರ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗಿರೋಂಥ ಸಿದ್ದರಾಮಯ್ಯನವರು. ಇದು ಸರಿಯಾದ್ದಲ್ಲ. ಮುಂದಿನ ದಿನದಲ್ಲಿ ಅವಕಾಶ ಸಿಕ್ಕಿದಾಗ ಇವ್ರ ಫ್ಯಾಮಿಲಿನ ರಾಜಕಾರಣವಾಗಿ ಮುಗಿಸೋಂಥ ಕೆಲಸನ ನಮ್ಮ ಸಮಾಜ ಮಾಡುತ್ತೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೋಬೇಕಾದಂಥ ಪರಿಸ್ಥಿತಿ ಇದೆ. ಈ ಸತಿ ವಾಲ್ಮೀಕಿ ಸ್ವಾಮಿಗಳು ಬರದೇ ಹೋಗಿದ್ರೆ ಸಿದ್ದರಾಮಯ್ಯ ಅವರು 100% ಸೋತಿದ್ರು. ಈ ವಾಲ್ಮೀಕಿ ಸ್ವಾಮಿಗಳು ಇವತ್ತು ಬಂದು ನನ್ನನ್ನು ಗೆಲ್ಲಿಸ್ರು ಅಂತ ಅನ್ನೋದನ್ನ ಮರೆತು ಈ ಸಮಾಜದ ಮೇಲೆ ಈ ಯುದ್ಧ ಮಾಡಕ್ಕೆ ಹೊರಟಿರೋದು ಇದು ಸರಿಯಾದ್ದಲ್ಲ. ನಮಗೆ ಬರಬೇಕಾದ ಪರ್ಸೆಂಟೇಜ್ ಏನಂತಂದ್ರೆ 14% ಬರಬೇಕಾಯ್ತಂಥ ಪರಿಸ್ಥಿತಿಲಿರೋಂಥ ಸಮಾಜಗಳಿವೆ. ಒಂದಲ್ಲ, 20-30 ಸಮಾಜಗಳಿವೆ ST ವರ್ಗಕ್ಕೆ ಸೇರಿದಂಥವ್ರು. ಇವರು 20-30 ಸಮಾಜಗಳಿದ್ರೂ ಸಹ ಇದನ್ನ ಬೇಕು ಅಂತೇಳಿ ಕುರುಬ ಸಮಾಜದವನ್ನ ನಮ್ಮನ್ನ ರಾಜಕೀಯವಾಗಿ ಮುಗಿಸ್ಬೇಕು, ನಾಯಕ ಸಮಾಜದವನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋದು ಒಂದೇ ಹುನ್ನಾರಿಗೆ ಇವತ್ತು ನಮ್ಮ ಸಮಾಜದ ಲೀಡರ್ಗಳನ್ನ ಉಪಯೋಗಿಸ್ಕೊಂಡು, ನಮ್ಮ ಸಮಾಜದ ಲೀಡರ್ ಜೊತೆ ಅನುಸರಿಸ್ಕೊಂಡು, ಏನು ಹಿಂದುಳಿದ ವರ್ಗ ಅಂತ ಅಂದ್ಕೊಂಡು ಅವ್ರ ಮನೆ ಹಣ ಖರ್ಚು ಮಾಡಿಸ್ಕೊಂಡು ರಾಜಕಾರಣ ಮಾಡ್ಕೊಂಬಂದಂಥ ಸಿದ್ದರಾಮಯ್ಯನವರು ಇವತ್ತು ನಾಯಕ ಸಮಾಜದ ಮೇಲೆ ಯುದ್ಧ ಮಾಡಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಇವತ್ತು ಈಗ ಏನು 15 ಜನ MLAಗಳಿದ್ದಾರೆ ನಾಯಕ ಜನಾಂಗದವರು. ನೀವೆಲ್ಲಿ ರಗ್ಗುತ್ಕೊಂಡು ಮಲಗಿದ್ರಿ ಸ್ವಾಮಿ? ನೀವು ಈ ಪಾರ್ಟಿ ನಡೀತಾ ಇರ್ಬೇಕಾದ್ರೆ ನೀವೆಲ್ಲಿದ್ದೀರಿ ಅಂತ ನೀವು ಹೋಗಿ ಕೂಡಲೇ ನಿಮ್ಮ ಮುಖ್ಯಮಂತ್ರಿಯನ್ನ ಯಾವ ಥರ ಮನವೊಲಿಸ್ತೀರಿ ಗೊತ್ತಿಲ್ಲ. ಮನವೊಲಿಸಿ ನೀವೇನಾದ್ರು ಮಾಡಲಿಲ್ಲ ಅಂತಂತಂದ್ರೆ ನಿಮ್ಮ ಪಾಡು ನಾಯಪಾಡಾಗತ್ತೆ, ನಿಮ್ಮ ಪಾಡು ನಾಯಪಾಡಾಗತ್ತೆ. ಯಾವುದೇ ಊರಿಗೆ ನಾಯಕ ಜನಾಂಗದಲ್ಲಿ ಇರೋಂಥ ಊರಿಗೆ ನಿಮ್ಮನ್ನ ಎಲ್ಲೂ ಬಿಡಲ್ಲ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಸ್ವಾಮೀಜಿಯವರು ನೀವು ಹೋಗಿ ಸಿದ್ದರಾಮಯ್ಯನವ್ರನ್ನ ಬಂದು ಕ್ಯಾನ್ವಸ್ ಮಾಡಿದ್ರಲ್ಲ ಸ್ವಾಮಿ, ದಯಮಾಡಿ ಈಗ ಸಿದ್ದರಾಮಯ್ಯನ ಭೇಟಿ ಮಾಡಿ ನಮ್ಮ ಸಮಾಜದ ಮೇಲೆ ಇದನ್ನೆಲ್ಲ ಮಾಡಬೇಡ ಅಂತೇಳಿ ನೀವು ಮನದಟ್ಟು ಮಾಡಬೇಕು ಅಂತೇಳಿ ಸ್ವಾಮಿಗಳಿಗೆ ಮನವಿ ಮಾಡ್ತೇನೆ. ಸ್ವಾಮಿಗಳು ಈ ಥರ 200 ಕೂತ್ಕೊಳ್ಳೋದು ಬೇಡ. ಇಡೀ ರಾಜ್ಯದಿಂದ ಒಂದು ಕರೆ ಕೊಡಬೇಕಾಗತ್ತೆ. ಈ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗತ್ತೆ. ಮುಂದಿನ ದಿನದಲ್ಲಿ ಸರಿಯಾದಂಥ ಹೋರಾಟ ಮಾಡಬೇಕು ಅಂತೇಳಿ ಸ್ವಾಮಿಗಳಿಗೆ ನಾನು ದಯಮಾಡಿ ಮನವಿ ಮಾಡ್ತಾ ಇದ್ದೇನೆ. ನಾವೇನಾದ್ರು ಏಮರಿದ್ರೆ ನಮ್ಮನ್ನ ಬಲುಪಸು ಮಾಡ್ತಾರೆ ರಾಜಕಾರಣವಾಗಿ ಅಂತ ಅಲ್ಲ, ನಮ್ಮ ಮಕ್ಕಳ ವಿದ್ಯಾವಂತಿಕೆ ಆಗ್ಬೋದು, ಇನ್ನೊಂದು ಆಗ್ಬೋದು, ಮತ್ತೊಂದು ಎಲ್ಲಕ್ಕೂ ಸಹ ಅನ್ಯಾಯ ಮಾಡ್ತಾರೆ. ಈ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ನಾಯಕ ಜನಾಂಗದಲ್ಲಿ ಜಾಸ್ತಿ ಮೆಜಾರಿಟಿ ಅನುಕೂಲಗಳನ್ನು ತಗೊಳ್ತಾ ಇರೋದು ಅನ್ನೋದು ಅಂತ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ನಮ್ಮ ಮೇಲೆ ವಾರ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಅವ್ರ ಸಮಾಜನ ಎಷ್ಟಿಗೆ ಸೇರಿಸ್ಬೇಕು ಅಂತ ಹೇಳ್ತಾ ಇರೋದು ಒಳ್ಳೇದಕ್ಕಲ್ಲ. ಅವ್ರು ಹೇಳ್ತಾ ಇರೋದು ಈ ನಮ್ಮ ಸಮಾಜನ ಹಾಳು ಮಾಡೋ ಅಂತ ದೃಷ್ಟಿ ಇಟ್ಕೊಂಡು ಅವ್ರ ಸಮಾಜನ ಎತ್ಕಟ್ಟಿ ಕಟ್ತಾ ಇದ್ದಾರೆ. ಇಲ್ಲಿ ಏನೇ ಮಾಡ್ಕೊಂಬಂದ್ರು ಕೇಂದ್ರ ಸರ್ಕಾರದಲ್ಲಿ ನಡೆಯಕ್ಕೆ ಕೊಡಲ್ಲ ಅನ್ನೋದನ್ನ ಎಚ್ಚರಿಕೆ ಹೇಳ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಇನ್ನು ಮುಂದೆ ಮುಖ್ಯಮಂತ್ರಿಗಳು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಇವೆಲ್ಲ ಆಡಳಿತಗಳನ್ನ ಈ ಥರ ಮಾಡಬಾರ್ದು ಅಂತೇಳಿ ಮುಂದೆ ಏನು ಮುಖ್ಯಮಂತ್ರಿ ಬೇಕಾಯ್ತಾ ಅಂತ ಅನ್ನೋದು ಒಂದೇ ದೃಷ್ಟಿಗೆ ಈ ನಿರ್ಣಯ ತಗೊಂಡಿದ್ದಾರೆ. ನೀವು ಸಹಿ MLAಗಳು ಕೂಡಲೇ ನಮ್ಮ ನಾಯಕ ಜನಾಂಗದ MLAಗಳು ಎಷ್ಟು ಜನ ಇದ್ದಾರೆ ಅಷ್ಟು ಜನ ರಾಜ್ಯ ಮಟ್ಟದ MLAಗಳು, ಮಾಜಿ MLAಗಳು ಎಲ್ಲರೂ ಸೇರ್ಕೊಂಡು
ಇವತ್ತು ರಾಜಣ್ಣ ಅವರು ಎಲ್ಲಿದ್ದರು? ದಯಮಾಡಿ ರಾಜಣ್ಣ ಅವರು ನೀವು ಅವ್ರಿಗೆ ಅಪರ ಗೋಪರ ಆಗ್ತಿರಲ್ಲ, ಹೋಗಿ ಹೇಳಿ ಸತಿ ಇವತ್ತು ಅವ್ರಿಗೆ ಸಿದ್ದರಾಮಯ್ಯನಿಗೆ ಅಂತೇಳಿ ನಾನು ಈ ಮೂಲಕ ಎಚ್ಚರಿಕೆ ಕೊಡೋಕೆ ನಾನು ಇಚ್ಛಪಡ್ತಾ ಇದ್ದೀನಿ. ನಾನು ಕೆಳಮಲೆ ಸೋಮನಾಥ, ಚಾಮರಾಜನಗರ ಮತ್ತು ಮೈಸೂರು. ಬೀದರ್ ಜೆಡಿಎಸ್ ಪಕ್ಷದ ಯುವ ಜನತಾ ದಳದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಸೆಪ್ಟೆಂಬರ್ 16ರಂದು ಮಂಗಳವಾರ ಬೀದರ್ ಜಿಲ್ಲಾ ಪ್ರವಾಸ ಕೈಗೊಂಡು ಜಿಲ್ಲೆಯಲ್ಲಿ ಭಾರೀ ಮಳೆ ಮತ್ತು ಪ್ರವಾಹದಿಂದ ಹಾನಿಗೊಳಗಾದ ಪ್ರದೇಶಗಳ ವೀಕ್ಷಣೆ ಮತ್ತು ನೊಂದ ಸಂತ್ರಸ್ತರ ಭೇಟಿ ಮತ್ತು ಸಾಂತ್ವನ ಹಾಗೂ ಸರ್ಕಾರ ಕೈಗೊಂಡಿರುವ ನೆರೆ ಪರಿಹಾರ ಕಾರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರೊಂದಿಗೆ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಮರಕಲ್, ಅಲಿಯಂಬರ್, ಇಸ್ಲಾಂಪುರ, ಜಾಂಪಾಡ್ ಗ್ರಾಮಗಳ ರೈತರ ಜಮೀನುಗಳಿಗೆ ಮಂಗಳವಾರ ಬೆಳಿಗ್ಗೆ ಭೇಟಿ ನೀಡಿದ ಅವರು ಜಮೀನಿನಲ್ಲಿ ನಿಂತಿರುವ ನೀರಿನಲ್ಲೇ ತೆರಳಿ ಬೆಳೆ ಹಾನಿ ಪರಿಶೀಲನೆ ನಡೆಸಿದ್ರು. ಅಲ್ಲಿದ್ದ ರೈತರಿಂದ ಮಾಹಿತಿಯನ್ನ ಪಡೆದುಕೊಂಡ್ರು. ನಂತರ ನಗರದ ಪತ್ರಿಕಾ ಭವನದಲ್ಲಿ ನಡೆಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಬೀದರ್ ಜಿಲ್ಲೆಯಲ್ಲಿ 79ರಿಂದ 80 ಸಾವಿರ ಹೆಕ್ಟೇರ್ ಕೃಷಿ ಪ್ರದೇಶ ಹಾನಿಯಾಗಿದೆ. ಬೀದರ್, ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ, ಸೋಯಾ, ಉದ್ದು, ಹೆಸರು, ಹತ್ತಿ ಕೂಡ ಬೆಳೆಯುತ್ತಾರೆ. ತೊಗರಿ ಬೆಳೆಗಾರರಾಗಿ ಅತಿವೃಷ್ಟಿಯಿಂದ ಸಾಕಷ್ಟು ಹಾನಿಯಾಗಿದೆ. ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಹಳ್ಳಿಗಳಿಗೆ ಭೇಟಿ ನೀಡಿದ್ದೇನೆ. ಕೃಷಿ ಜಮೀನು ರೈತರಿಗೆ ಸಮಸ್ಯೆಯಾಗಿದೆ. ಈ ಬಾರಿ ತೊಗರಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ 1 ಮತ್ತು 2ನೇ ಬೆಳೆ ಕೂಡ ಹಾನಿಯಾಗಿದೆ. ಬೀದರ್ ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ಹೆಚ್ಚುವರಿ ಮಳೆಯಾಗಿದೆ. ಆ ಮಳೆಯಿಂದ ಜಿಲ್ಲೆಯ ಎಲ್ಲೆಡೆ ಸಾಕಷ್ಟು ಹಾನಿ ಸಂಭವಿಸಿದೆ. ಆ ರೈತರ ಪರ ನಿಲ್ಲುವುದು ನಮ್ಮ ಪಕ್ಷದ ಗುರಿಯಾಗಿದೆ. ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಾಗಲೇ ನಾವು ಸಾಕಷ್ಟು ರೈತರ ಪರ ಕೆಲಸ ಮಾಡಿದ್ದೇವೆ. ಬೀದರ್ ಜಿಲ್ಲೆಯಲ್ಲಿ ಹೆಚ್ಚಾಗಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಇದ್ದಾರೆ. ರೈತರಿಗೆ ದೊಡ್ಡ ಮಟ್ಟದ ನಷ್ಟ ಸಂಭವಿಸಿದೆ. ಕಳೆದ ವರ್ಷ ಬೆಳೆ ವಿಮಾ ಪರಿಹಾರವೇ ಇನ್ನೂ ಸಂಪೂರ್ಣವಾಗಿ ಸಿಕ್ಕಿಲ್ಲ ಎಂದು ರೈತರು ಹೇಳಿದ್ದಾರೆ. ರೈತರಿಗಾಗಿ ರಾಜ್ಯ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಇದು ನಮ್ಮ ಒತ್ತಾಯ ಮತ್ತು ಆಗ್ರಹವಾಗಿದೆ. ರಾಜ್ಯ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇದೆಯೇ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಕುಮಾರಸ್ವಾಮಿಯವರು ಅಧಿಕಾರದಲ್ಲಿದ್ದಾಗ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಈ ರೈತ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರುವುದರಿಂದ ಸರ್ಕಾರ ರೈತರ ಸಾಲ ಮನ್ನಾ ಮಾಡಬೇಕು. ಆದರೆ ರಾಜ್ಯ ಸರ್ಕಾರ ರಸಗೊಬ್ಬರದ ವಿಷಯದಲ್ಲಿ ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ. ರಾಜ್ಯದಲ್ಲಿ ಎಲ್ಲಾ ಕಡೆಗಳಲ್ಲಿ ಮಳೆಯಿಂದ ಸಾಕಷ್ಟು ಹಾನಿ ಉಂಟಾಗಿದೆ. ನಾನು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ರೈತರ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳುತ್ತೇನೆ. ಆದರೆ ಕೃಷಿ ಸಚಿವರು ಈ ವಿಷಯದಲ್ಲಿ ಏನು ಮಾಡ್ತಿದ್ದಾರೆ ಎಂಬುದೇ ತಿಳಿಯದಂತಾಗಿದೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರು ಹೇಳುತ್ತೆ. ರೈತರ ಜೀವನಕ್ಕೆ ರಾಜ್ಯ ಸರ್ಕಾರ ಯಾವ ಗ್ಯಾರಂಟಿ ನೀಡಿದೆ? ರೈತರಿಗೆ ಕೇಂದ್ರದಿಂದ ಯಾವ ರೀತಿಯ ಸಹಾಯ ಸಹಕಾರ ಬೇಕು ಆ ರೀತಿ ಸಹಾಯ ಸಹಕಾರ ಮಾಡಿಸಲು ನಾನು ಪ್ರಯತ್ನ ಮಾಡ್ತೇನೆ. ರಾಜ್ಯ ಸರ್ಕಾರ ತಕ್ಷಣವೇ ಪರಿಹಾರ ಒದಗಿಸಬೇಕು. ಎಕರೆಗೆ 20ರಿಂದ 25 ಸಾವಿರ ರೂಪಾಯಿ ಪರಿಹಾರ ನೀಡಬೇಕು. ರೈತರಿಗೆ ಸೂಕ್ತ ಪರಿಹಾರ ಕೊಡಲಿಲ್ಲ ಅಂದ್ರೆ ಜೆಡಿಎಸ್ ಪಕ್ಷದಿಂದ ದೊಡ್ಡ ಮಟ್ಟದ ಬೃಹತ್ ಹೋರಾಟವನ್ನ ಕೈಗೊಳ್ಳುತ್ತೇವೆ. 1 ವಾರದ ಒಳಗೆ ಸರ್ಕಾರ ಪರಿಹಾರ ಒದಗಿಸಿಕೊಡಬೇಕು. ಜೆಡಿಎಲ್ಪಿ ನಾಯಕರಿಗೆ ಇದರ ಕುರಿತು ವರದಿ ನೀಡ್ತೀವಿ. ಇದನ್ನ ಸರ್ಕಾರದ ಗಮನಕ್ಕೆ ತರ್ತೇವೆ. ರಾಜ್ಯ ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುವುದಾಗಿ ತಿಳಿಸಿದ್ರು. ಅಡೆಂಪ, ಖಾಶಂಪುರ್, ಸೂರ್ಯಕಾಂತ್, ನಾಗಮಾರಪಳ್ಳಿ, ಬಸವರಾಜ್ ಪಾಟೀಲ್, ಹಾರೂರ ಗೇರಿ, ದೇವೇಂದ್ರ ಸೋನಿ, ಅಶೋಕ್ ಕೊಡಗೆ, ಶಾಂತಲಿಂಗ ಸಾವಳಗಿ, ರಾಜಶೇಖರ ಜವಳೆ, ತರುಣ್ ನಾಗಮಾರಪಲ್ಲಿ, ಅಭಿ ಕಾಳೆ, ಸುದರ್ಶನ ಸುಂದರರಾಜ್, ಶಿವಪುತ್ರ ಮಾಳಗೆ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮತ್ತ ಸರ್ಕಾರದಾಗ ನಮ್ಮ ನಿಮ್ ತಂದೆಯವರೇ ನಮಗ್ ನೋಡಿ ನಾವು ಒಳಗಡೆ ಹೋಯ್ತದೆ ತಂದೆಯವರೇ ನಮ್ ಸಾಲ ಮನ್ನಾ ಮಾಡ್ಯಾರ ಆಗ್ನು ಮತ್ ರೈತರಿಗೆ ನೋಡಿದವ್ರು ಅವರೇ. ಅದ್ರ ಮೇಲೆ ಏನದಂದ್ರ ನಮ್ಮ ಇವರು ನಮ್ ಕುಮಾರಣ್ಣವ್ರು ಮಾಡಿದ್ದೆಲ್ಲ ಇದು ನಮ್ ಬಂಡೆಪ್ಪ ಸಾಬರು ಎಲ್ಲ ಏನದಂದ್ರ ಬಹಳ ಹಿಂಗೆ ಎಲ್ಲ ಬಂದು ತೋರಿಸಿದ್ರು, ಎಲ್ಲ ಮಾಡಿದ್ರು, ಸಾಲ ಮನ್ನಾ ಮಾಡಿದ್ರು. ನಮ್ದು ನೀವ್ರು ಏನ ಮಾಡಿ ವಾಟ್ಸಪ್ಲೆ ಮಾಡಿದ್ರೆ ನಾವು ಉಳಿತೇವ್. ಹಿಂಗೆ ಹೊಲ ಮಾರ್ಕೊತ ತಿನ್ಕೊತ APMC ಹೋದಾಗ ರೈತರ ಜೊತೆ ಸಂವಾದ ಆಯ್ತಣ್ಣ. ಕುಮಾರಣ್ಣ ಅವರು ಡೆಲ್ಲಿಯಿಂದ ಮಾತಾಡ್ತಾರೆ ರೈತರ
ಕನೆಕ್ಟ್ ಮಾಡುವಂತ ಮಾತಾಡ್ಸಿದ್ದೀನಿ. ಒಂದು ಮೆಮೊರೆಂಡಮ್ಮು ಇವತ್ತು ರಾಜ್ಯ ಸರ್ಕಾರದ ಕಡೆಯಿಂದನೂ ಕೇಂದ್ರಕ್ಕೆ ಮೆಮೊರೆಂಡಮ್ ಅವರು ಕೊಡಬೇಕು. ನೀವು ನಮಗೊಂದು ಅರ್ಜಿ ಕೊಟ್ಬಿಡಿ, ಆ ಅರ್ಜಿ ನೀವು ರೈತರದ್ದು ತಗೊಂಡು ನಾನು ಬಂದಿನಲ್ಲಿ ಯಾವ ರೀತಿ ಚರ್ಚೆ ಮಾಡಿ ಏನಾದ್ರು ಪರಿಹಾರ ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. 3 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಒಂದು ಲೀಡನ್ನು ಕೊಟ್ಟು ಗೆಲ್ಸಿರ್ತಕ್ಕಂಥ ಜಿಲ್ಲೆ ಜನ. ನಮಗೂ ಒಂದಷ್ಟು ಜವಾಬ್ದಾರಿಗಳಿದೆ. ಹಾಗಾಗಿ ಆ ಘಟನೆಯ ಸ್ಥಳಕ್ಕೆ ನಾವು ಭೇಟಿ ಕೊಡ್ತಕ್ಕಂಥ ಅಗತ್ಯತೆ ಇತ್ತು, ಕೊಟ್ಟಿದ್ದೇವೆ. ಅದು ಮುಗಿತಾ ಇದ್ದಂಗೆ ಒಂದು ವಾರದ ಏನು ಸುದ್ದಿ ಮದ್ದೂರ್ದು ಎಲ್ಲ ನಿಂತ ಬಳಿಕ ಇಮ್ಮಿಡಿಯೇಟ್ ಆಗಿ ಬಿದ್ದೇನೆ. ಸೋಮವಾರದ ದಿನ ನಿನ್ನೆ ದಿನ ಕಲಬುರಗಿಗೆ ಬಂದಿದ್ದೇನೆ, ಇವತ್ತು ಮಂಗಳವಾರ ಬೀದರ್ ಜಿಲ್ಲೆಗೆ ಬಂದಿದ್ದೇನೆ. ಸರ್ಕಾರದಲ್ಲಿ ದುಡ್ಡು ಎಲ್ಲ ಅಂತ ಹೇಳ್ತಾರೆ. ಈಗ ಏನು ಸ್ಲ್ಯಾಬ್ GST ಸ್ಲ್ಯಾಬ್ ಕಡಿತ ಮಾಡಿದೆ, CM 70,000 ಕೋಟಿ ನಮಗೆ ನಷ್ಟ ಆಗಿದೆ ಸರ್. ಪರಿಹಾರ ಎಷ್ಟು ಕೊಡಿ ಸರ್? ನೋಡಿ, ಇವತ್ತು ಯಾವ್ದ್ಯಾವುದು ಕಾರಣಗಳು ಕೊಟ್ಟು ನುಲ್ಚ್ಕೊಳ್ತಕ್ಕಂಥದ್ದು ಬೇಡ. ಇದು ರೈತರ ವಿಚಾರ. ಇಲ್ಲಿ ಯಾರು ರಾಜಕಾರಣ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಸುಮ್ಮನೆ ರಾಜಕೀಯ ಪಕ್ಷಗಳು ವೇದಿಕೆಗಳಲ್ಲಿ ನಿಂತು ದೊಡ್ಡ ದೊಡ್ಡ ಉದ್ದ ಭಾಷಣ, ರೈತರು ಈ ದೇಶದ ಬೆನ್ನೆಲುಬು, ಇದೆಲ್ಲ ಚರ್ಚೆ ಮಾಡ್ತಕ್ಕಂಥದ್ರಲ್ಲಿ ಯಾವ ರೈತರು ಹೊಟ್ಟೆ ತುಂಬೋದಿಲ್ಲ. ಅಂತಿಮವಾಗಿ ಇವತ್ತು ನಾವು ಜನತಾದಳ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನ ಯಾವ ರೀತಿ ಉಳಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನಾವು ಹೇಳ್ತಕ್ಕಂಥದ್ದಲ್ಲ. ನಿನ್ನೆ ದಿನ ಕಲಬುರಗಿ, ಜೇವರ್ಗಿ, ಅಫ್ಜಲ್ಪುರಕ್ಕೆ ಹೋದಾಗ ಬೀದರ್ನ ನಮ್ಮ ರೈತರು ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ರಾಷ್ಟ್ರೀಕೃತ ಬ್ಯಾಂಕು ಮತ್ತು ಸಹಕಾರಿ ಸಂಘದ ಬ್ಯಾಂಕ್ಗಳ ಸಂಪೂರ್ಣ ಸಾಲ ಮನ್ನಾ ಮಾಡಿದ್ದಾರೆ. ಅದೇ ರೀತಿ ಮತ್ತೆ ಈ ರಾಜ್ಯ ಸರ್ಕಾರವು ನಮ್ಮ ಸಾಲವನ್ನು ಮನ್ನಾ ಮಾಡಬೇಕು, ಕಷ್ಟದಲ್ಲಿದ್ದೇವೆ ಅಂತ ಹೇಳ್ತಾರೆ. ಈಗ ಒಂದು ಕಡೆ ನಿಮಗೆ ಗೊತ್ತಿದೆ, ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ, ಗೊಬ್ಬರ ಕೊಡ್ತಕ್ಕಂಥ ವಿಚಾರದಲ್ಲಿ ಯಾವ ರೀತಿಯಾದಂಥ ಒಂದು ವೈಫಲ್ಯತೆ ತೋರಿಸಿದೆ. ಇವತ್ತು ಅಂತಿಮವಾಗಿ 260 ರೂಪಾಯಿ ಚೀಲದ ಬೆಲೆ ಗೊಬ್ಬರಕ್ಕೆ 260 ರೂಪಾಯಿ ಚೀಲದ ಬೆಲೆ. ಗೊಬ್ಬರ ಸಿಕ್ಕದೆ ಹೋದಾಗ ಗೊಬ್ಬರ ಬೇಕಲ್ಲ, ರೈತರು ಏನು ಮಾಡಿದ್ದಾರೆ, ಬ್ಲ್ಯಾಕ್ ಮಾರ್ಕೆಟ್ಗೆ ಹೋಗಿದ್ದಾರೆ. 1,200 ರೂಪಾಯಿ 1,400 ರೂಪಾಯಿಗೆ ಒಂದು ಚೀಲದ ಬೆಲೆ ಕೊಟ್ಟು ತೊಗೊಂಡ್ಬಂದಿದ್ದಾರೆ. ಇದ್ರ ಹೊಣೆಗಾರಿಕೆ ತೊಗೊಂಡ್ಬೇಕಾಗಿರೋರು ಯಾರು? ಹೊರಬೇಕಾಗಿರೋರು ಸರ್ಕಾರ, ರಾಜ್ಯ ಕೃಷಿ ಮಂತ್ರಿಗಳು. ನೀವು ಒಂದು ಪ್ರಶ್ನೆ ಕೇಳಿದ್ರಿ ನನಗೆ. ಈ ಪ್ರಶ್ನೆ ದಯವಿಟ್ಟು ನೀವು ರಾಜ್ಯ ಕೃಷಿ ಮಂತ್ರಿ ಕೇಳಬೇಕು. ಬಂದರೆ ಬರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ ಈ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ಬಹುಶಃ ಕೃಷಿ ರಾಜ್ಯದ ಮಂತ್ರಿಗಳಿಗೆ ಗೊತ್ತಿದೆಯಲ್ವೋ ನನಗೆ ಗೊತ್ತಿಲ್ಲ. ಅದು ಬಹುಶಃ ತಾವುಗಳೆಲ್ಲ ನೆನೆಸ್ಬೇಕಾಗ್ತದೆ ಅವ್ರಿಗೆ. ಇಲ್ಲಿವರೆಗೂ ಅವ್ರು ಎಲ್ಲೂ ಭೇಟಿ ಕೊಟ್ಟಿಲ್ಲ, ಒಂದ್ ತಿಂಗಳಾಯ್ತು, ಡಾಟಾ ಸುಂದಕ್ಕಿಲ್ಲ ಸರ್. ಎಷ್ಟು ಬೆಳೆ ಹಾನಿಗಿದೆ, ಎಷ್ಟು ಇದಾಗಿದೆ. ಅಧಿಕಾರಿಗಳು ಕೂಡ ಗ್ರಾಮಕ್ಕೆ ಬರ್ತಾ ಇಲ್ಲ. ಇಷ್ಟೊಂದು ಉತ್ತರ ಕರ್ನಾಟಕ ಭಾಗದ APMC ಯಾರ್ಡ್ನಲ್ಲಿ ರೈತರ ಜೊತೆ ಸಂವಾದ ಮಾಡಿದಾಗ ರೈತರು ಹೇಳಿದಂಥದ್ದು, ಇವತ್ತೇನು ಕೆಲವೊಂದಷ್ಟು ಜಾಯಿಂಟ್ ಸರ್ವೆಗಳಾಗಬೇಕಾಗಿದೆ. ಒಂದು ಕಡೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಮತ್ತೊಂದು ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್, ಎರಡು ಸೇರಿ ಅಗ್ರಿಕಲ್ಚರ್ ಸರ್ವೆ ಮಾಡಿ ವೈಜ್ಞಾನಿಕವಾದಂಥ ಒಂದು ರಿಪೋರ್ಟನ್ನು ತಯಾರಿ ಮಾಡಿಕೊಡ್ಬೇಕಾಗ್ತದೆ. ಆದರೆ ರೈತರು ಹೇಳ್ತಾರೆ, ನಮ್ಮ ಹೊಲ ಗದ್ದೆಗಳಿಗೆ ಬಂದೇ ಇಲ್ಲ, ಬಹುತೇಕರು ಹೊಲ ಗದ್ದೆಗಳಿಗೆ ಬಂದೇ ಇಲ್ಲ, ಇವ್ರಿಗೆ ಬೇಕಾದಂಥ ಇವರು ರಿಪೋರ್ಟ್ನ ತಯಾರಿ ಮಾಡ್ಕೊಂಡಿದ್ದಾರೆ, ನಮ್ಮನ್ನೆಲ್ಲ ಕೈ ಬಿಟ್ಟಿದ್ದಾರೆ ಅಂತ. ಇದ್ರ ಹೊಣೆಗಾರಿಕೆ ತಗೋಬೇಕಾಗಿರೋರು ರಾಜ್ಯ ಸರ್ಕಾರ. ಸಚಿವರೆಲ್ಲರೂ ಬಂದು ವಿಚಾರ ಮಾಡೋದು ಎಲ್ಲ ಮಾಡ್ತಾರೆ. ಮುಂಗಾರು ಬೆಳೆ ಹೋಯ್ತು, ಹಿಂಗಾರು ಅವ್ರಂದ್ರು ನಟ ಹೋಗಾರಿ ಅಂತ ಕುಮಾರಣ್ಣ ಅವ್ರು ಏನದ ಅಂದ್ರೆ ಅಷ್ಟು ಬಂದಿದ್ದಿಲ್ಲ ಕರ್ತವ್ಯ ಕುಮಾರಸ್ವಾಮಿ ಅವರು ಮಾಡಿದ್ದು ದೊಡ್ಡ ಕಾರ್ಯ ಇದು. ಯಾಕಂದ್ರೆ ಅದು ಕ್ಲಿಯರ್ ಮಾಡಿದೆವು ನಾವು. ಈಗ ನಾವು ಯಾಕೆ ಕೊಡ್ಬೇಕು? ನಮ್ಮ ಹೊಲ್ದಾಗ ನಾವು ಮಾಹಿತಿ ತಗೊಂಡು ನಾವು ರೊಕ್ಕ ಹಾಕಿ ನಾವು ಮಾಡಿದ್ದು ನೀವು ಕೊಡ್ಬೇಕಾ? ಈಗ ಕೃಷ್ಣ ಅದ, ತುಂಗಭದ್ರ ಅದ ಅಂತವ್ರು ಯಾರು ರೊಕ್ಕ ಕೊಟ್ಟಾರೆ? ಯಾರು ಇವ್ರು ರೊಕ್ಕ ಖರ್ಚ ಕೇಳೋದು ಕರೆಕ್ಟ್ ಅದ. ಯಾಕಂದ್ರೆ ನೀರಾವರಿ ನೋಡಿದೆ ಅಣ್ಣ, ನೆನ್ನೆನೂ ನೋಡಿದೆ. ನಾನು ಅಫ್ಜಲ್ಪುರದಲ್ಲೆಲ್ಲ ಎಲ್ಲ ಪೂರ್ವ ಮುಂಗಾರು ಮಳೆಯಿಂದಾಗಿ ಸಾಕಷ್ಟು ರೈತರ ಬದುಕು ಇವತ್ತು ಬಹಳ ಚಿಂತಾಜನಕ ಪರಿಸ್ಥಿತಿಗೆ ಬಂದು ತಲುಪಿದೆ. ಜನತಾದಳ ಪಕ್ಷದ ನಾಯಕರುಗಳು ನಾವೆಲ್ಲರೂ ಕೂಡಿ ನಿನ್ನೆ ದಿನ ಕಲಬುರಗಿ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟಿದ್ದೆವು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಇರ್ಬೋದು, ಅಫ್ಜಲ್ಪುರ ಇರ್ಬೋದು, ಈ ಭಾಗದ ರೈತರ ಸಂಕಷ್ಟವನ್ನ ಹತ್ತಿರದಿಂದ ಹೋಗಿ ಅವರ ಹೊಲ ಗದ್ದೆಗಳಲ್ಲಿ ನಿಂತು ಅದನ್ನು ಆಲಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಒಟ್ಟಾರೆಯಾಗಿ ಈ ಬಾರಿ ಅತಿವೃಷ್ಟಿಯಿಂದ ದೊಡ್ಡ ಮಟ್ಟದಲ್ಲಿ
ಕೃಷಿಯನ್ನ ಬೆಳೀತಕ್ಕಂಥ ರೈತಾಪಿ ವರ್ಗಕ್ಕೆ ಏನೊಂದು ದೊಡ್ಡ ಸಮಸ್ಯೆ ಉಂಟಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ರೈತರು ಹೇಳ್ತಕ್ಕಂಥದ್ದಿಷ್ಟೇ, ಕಳೆದ ಬಿದರ್ ಇರ್ಬೋದು, ತಾವರೆಗೇರ ಇಂದಿನ ಸಮಾಜದಲ್ಲಿ ನಾವೆಲ್ಲರೂ ಸಮಾನತೆಯಿಂದ ಬಾಳ್ಬೇಕಾದ್ರೆ ನಾರಾಯಣ ಗುರು, ಭಕ್ತ ಕನಕದಾಸರು, ಬಸವಣ್ಣ ಬಲನವರು, ಮಹಮ್ಮದ್ ಪೈಗಂಬರ, ಸ್ವಾಮಿ ವಿವೇಕಾನಂದರ ಆದರ್ಶಗಳೇ ಮುಖ್ಯ. ಹೀಗಂತ ಶಿಕ್ಷಕ ಶಾಮಿದಲಿ ಹಿರೇಮನ್ನಾಪುರ ಹೇಳಿದ್ರು. ಒಂದು ಜಾತಿಗೆ ಸೀಮಿತ ಮಾಡದೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾತ್ರ ಮನುಷ್ಯನ ಜೀವನ ಸಾರ್ಥಕವಾಗುತ್ತದೆ ಎಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಶಿಕ್ಷಕ ಶಾಮಿದಲಿ ಹಿರೇಮನ್ನಾಪುರ್ ಮಾತನಾಡಿದರು. ನ್ಯಾಯದ ಹರಿಕಾರ ಎಂದೇ ಬಿಂಬಿತರಾಗಿದ್ದ ಮೊಹಮ್ಮದ್ ಪೈಗಂಬರ್ ಅವರ ಜೀವನದ ಆದರ್ಶಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ತತ್ವಗಳನ್ನು ಪರಿಪಾಲನೆ ಮಾಡುವ ಮೂಲಕ ಸರ್ವಧರ್ಮದವರು ಕೂಡ ಪರಸ್ಪರ ಪ್ರೀತಿ ಸೌಹಾರ್ದತೆಯಿಂದ ಬಾಳಬೇಕಾಗಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಧರ್ಮ, ಜಾತಿ, ಮತ, ಕುಲಗಳೆಂಬ ಭೇದ ಭಾವ ಹೆಚ್ಚಾಗುತ್ತಿದ್ದು ಇದಕ್ಕೆ ಸ್ವಾರ್ಥ ರಾಜಕಾರಣವೇ ಕಾರಣವಾಗಿದೆ. ಆದರೆ ಇಂದಿನ ಎಲ್ಲ ಸಮಾಜದವರು ಕೂಡ ಪರಸ್ಪರ ಪ್ರೀತಿ ಹಾಗೂ ಸ್ನೇಹದಿಂದ ಬಾಳಬೇಕಾಗಿದೆ. ಒಂದು ಧರ್ಮದ ವಿರುದ್ಧ ಎತ್ತಿಕಟ್ಟುವ ಕೆಲಸ ಯಾರೇ ಮಾಡಿದ್ರೂ ಅದು ಪಾಪದ ಕೆಲಸವಾಗಿದೆ ಎಂದು ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದ್ರು. ಮನುಷ್ಯ ಜಾತಿ ಒಂದೇ, ಹಿಂದೂ, ಮುಸ್ಲಿಂ, ಬೌದ್ಧ, ಸಿಖ್ ಎಂದು ನಾವು ಪರಿಗಣಿಸದೆ ಪ್ರತಿಯೊಂದು ಧರ್ಮವು ನಮ್ಮ ಧರ್ಮ ಎಂದು ತಿಳಿಯಬೇಕಾಗಿದೆ. ಇತ್ತೀಚಿನ ದಿನಮಾನಗಳಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನು ಗುರುತಿಸಿದಾಗ ದೇವರನ್ನ ನಾವು ಜಾತಿ ರೂಪದಲ್ಲಿ ನೋಡುತ್ತಿದ್ದೇವೆ. ಅದು ಹೋಗಬೇಕಾಗಿದೆ. ಎಲ್ಲಾ ಜನರಿಗೂ ದೇವರೊಬ್ಬನೇ, ನಾಮ ಹಲವು. ಆದುದರಿಂದ ಸಮಾಜದಲ್ಲಿ ಒಗ್ಗಟ್ಟಿನಿಂದ ಜೀವನ ನಡೆಸಿದಾಗ ಮಾತ್ರ ಸಮಾಜದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ತಿಳಿಸಿದ್ರು. ನಂತರ ಸರ್ವಧರ್ಮದ ಜನಾಂಗಕ್ಕೂ ಸಮಾನ ನ್ಯಾಯ ನೀಡುವಲ್ಲಿ ಸಮಾನತೆ ಸಾರಿದ ಮಹಾನ್ ವ್ಯಕ್ತಿಗಳಲ್ಲಿ ಮೊಹಮ್ಮದ್ ಪೈಗಂಬರ್ ಕೂಡ ಒಬ್ಬರು ಆಗಿದ್ರು. ಹೀಗಂತ ಸಿದ್ಧಾರೂಢ ಮಠದ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಹೇಳಿದ್ರು. ಅವರು ಸ್ಥಳೀಯ ಜಮಾತೆ ಇಸ್ಲಾಂ ಹಿಂದ್ ಘಟಕದ ವತಿಯಿಂದ ಆಯೋಜಿಸಲಾಗಿದ್ದ ವಿಚಾರಗೋಷ್ಠಿ ಹಾಗೂ ಪುಸ್ತಕ ಬಿಡುಗಡೆ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ್ರು. ಪ್ರತಿಯೊಂದು ಧರ್ಮದಲ್ಲೂ ಅವರದ್ದೇ ಆಚರಣೆಗಳು ಇರುತ್ತದೆ. ರಾಜರ ಕಾಲದಲ್ಲಿ ಹಲವಾರು ಯುದ್ಧಗಳು ಆಗಿದೆ. ಆ ಯುದ್ಧಗಳಲ್ಲಿ ಭೂಮಿ, ವಜ್ರ, ಬೆಲೆ ಬಾಳುವ ಆಭರಣಗಳನ್ನ ಮಾತ್ರ ಗೆದ್ದುಕೊಂಡು ಹೋದ್ರೆ ವಿನಃ ಅವರವರ ಜ್ಞಾನವನ್ನ ಯಾರೂ ಕಸಿದುಕೊಂಡು ಹೋಗಿಲ್ಲ. ದೇವನೊಬ್ಬ, ನಾಮ ಹಲವು. ಪರಸ್ಪರ ಸೌಹಾರ್ದತೆಯಿಂದ ಕೂಡಿ ಬಾಳಿದ್ರೆ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಜಮಾತ್ ಇಸ್ಲಾಂ ಹಿಂದ್ ಅಧ್ಯಕ್ಷ ಮೌಲಾನಾ ರಫಿ ಉಲ್ಲಾ, ಮಸೀದಿಯ ಅಧ್ಯಕ್ಷರಾದ ಫಯಾಜ್ ಸಾಬ್ ಮುಲ್ಲಾ ಉಪಸ್ಥಿತರಿದ್ದರು. ಪ್ರಾಸ್ತಾವಿಕವಾಗಿ ಜಿಲ್ಲಾ ಸಂಚಾಲಕ ದಿಲಾವರ ಅಂಬರ್ ಸಾಬ್ ಮಾತನಾಡಿದ್ರು ಹಾಗೂ ಎಂಟಿ ರಫೀಕ್ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿ ವಂದಿಸಿದ್ರು. ವರದಿ ಬಾಳಪ್ಪ ಕೇರಿಹೊಲ, ವಿಜಯನಗರ. ಕಾಲೇಜು ದೈಹಿಕ ಶಿಕ್ಷಣ ನಿರ್ದೇಶಕರ ಮತ್ತು ಕ್ರೀಡಾ ಸಂಘದ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಎಚ್ ಕೊಟ್ರೇಶ್ ಆಯ್ಕೆ. ಹೊಸಪೇಟೆ ಪಟ್ಟಣದ ವಿಜಯನಗರ ಮಹಾವಿದ್ಯಾಲಯದಲ್ಲಿ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಕಾಲೇಜು ದೈಹಿಕ ಶಿಕ್ಷಣ ನಿರ್ದೇಶಕರ ಮತ್ತು ಕ್ರೀಡಾ ಸಂಘದ ಪದಾಧಿಕಾರಿಗಳ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಎಚ್ ಕೊಟ್ರೇಶ್, ಉಪಾಧ್ಯಕ್ಷರಾಗಿ ಮುತ್ತೇಗೌಡ್ರು, ಪಂಪನಗೌಡ್ರು, ಕಾರ್ಯದರ್ಶಿ ಗುರುಬಸವ ರಾಜ ಜಿ, ಸಹ ಕಾರ್ಯದರ್ಶಿ ಶಿವಕುಮಾರ್, ಖಜಾನ್ಸಿ ಶ್ರೀಮತಿ ಕೆ ರೀಟಾ, ಸಂಘಟನೆ ಕಾರ್ಯದರ್ಶಿ ಪ್ರವೀಣ್ ಸಿಂಗ್, ಕವಿತಾ ಸಂಗನಗೌಡ್ರು, ಬಡೇಸಾವ ನಾಯ್ಕ, ನವಾಜ್ ಬಾಷಾ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ದೈಹಿಕ ನಿರ್ದೇಶಕರಾದ ಶಿವಕುಮಾರ್ ಜಿ, ಲಿಂಗನಾಯ್ಕ ಕೆ, ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಚಿಗಟೇರಿ ಜಯಪ್ಪ, ವಿಜಯನಗರ. ಆ ಹಮ್ಮಿಕೊಳ್ಳೋದಕ್ಕೆ ಕಾರಣ ಆಗಿರ್ತಕ್ಕಂಥ ಎಲ್ಲರಿಗೂ ನನ್ನ ವೃತ್ತಿ ಬಾಂಧವರಿಗೆ ಮೊದಲನೇದಾಗಿ ನನ್ನ ನಮಸ್ಕಾರ. 19 ವರ್ಷಗಳನ್ನು ನಾವು ಕಳೆದಿದ್ದರೆ ನಮ್ಮ ಸಂಘದಲ್ಲಿ ಎಷ್ಟು ಪ್ರಯತ್ನ ಇಲ್ಲಿರ್ತಕ್ಕಂಥವ್ರು ಎಷ್ಟು ಪ್ರಯತ್ನ ಮಾಡಿ ಅವರು ತಮ್ಮ ಕೆಲಸಗಳನ್ನು ಸಾರ್ಥಕಗೊಳಿಸಲಿದೆ. ಮುಂದಿನ ನಿಟ್ಟಿನಲ್ಲಿ ನಾವು ಕೂಡ ಅದಕ್ಕಿಂತ ಚೆನ್ನಾಗಿ ಏನೇ ಕುಂದುಕೊರತೆಗಳಿರಲಿ ಆ ಕುಂದುಕೊರತೆಗಳನ್ನೆಲ್ಲ ನಿಭಾಯಿಸ್ತಾ
ನಿಮ್ಮೆಲ್ಲ ಸಹಕಾರವನ್ನು ನೀವು ನನಗೆ ಕೊಡ್ತೀರಿ ಅಂತಕ್ಕಂಥ ಒಂದು ಭರವಸೆಯನ್ನು ನಂಬಿಕೆಯನ್ನು ಇಟ್ಕೊಂಡು ನಾನು ಅಧ್ಯಕ್ಷ ಆಗಿದ್ದೇನೆ. ಅದು ನಿಮ್ಮಿಂದ ನಾನು ಅಧ್ಯಕ್ಷ ಆಗಿದ್ದೇನೆ. ಹಾಗಾಗಿ ಜರಿ ನೋ ಮ್ಯಾನ್ ಪರ್ಫೆಕ್ಟ್, ಯಾವ ಮನುಷ್ಯನ ಪರಿಪೂರ್ಣನಲ್ಲ. ನನ್ನಿಂದ ಏನಾದರೂ ಲೋಪದೋಷಗಳಾದರೆ ಇದನ್ನು ತಿದ್ದುಕೊಳ್ರಿ ಅಂತಕ್ಕಂಥ ವಿಚಾರಗಳನ್ನು ನೀವು ಹೇಳಿದಾಗ ನಾನು ಅದನ್ನು ಕೇಳಿ ಎಲ್ಲರೂ ಒಟ್ಟಿಗೆ ಸೇರೋಣ, ಒಟ್ಟಿಗೆ ಹೋಗೋಣ, ಒಗ್ಗಟ್ಟಿನಿಂದ ನಾವು ನಮ್ಮ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತಿದ್ದಿಲ್ಲ. ಒಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಜಯ ಕರ್ನಾಟಕ. ಗತ್ತರಗಿ ಭಾಗ್ಯವಂತಿಯ 13ನೇ ವರ್ಷದ ಪಾದಯಾತ್ರೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮಾರನಾಳ ತಾಂಡದಿಂದ ಶ್ರೀ ಗತ್ತರಗಿ ಭಾಗ್ಯವಂತಿಯವರಿಗೆ ಪಾದಯಾತ್ರೆ. ಪ್ರತಿ ವರ್ಷದಂತೆ ಈ ವರ್ಷ ಸೇರಿ 13ನೇ ವರ್ಷ ಪಾದಯಾತ್ರೆ ಇದಾಗಿದ್ದು, ಈ ಪಾದಯಾತ್ರೆಯಲ್ಲಿ ಮಾರನಾಳ ತಾಂಡದ ಹಿರಿಯರು, ಯುವಕರು ಸೇರಿ ಪಾದಯಾತ್ರೆ ಮಾಡುತ್ತಿದ್ದಾರೆ. ಈ ಪಾದಯಾತ್ರೆಯು ಸರಿಸುಮಾರು 120 ಕಿಲೋಮೀಟರ್ನಷ್ಟು ದೂರವಿದೆ. ಆದರೂ ಸಹ ಮಳೆ, ಗಾಳಿ, ಚಳಿ ಅನ್ನದೇ ದೇವರ ಆರಾಧನೆ ಮಾಡುತ್ತಾ ಸುಮಾರು 3 ದಿನಗಳ ಕಾಲ ಪಯಣ ಬೆಳೆಸಿ ಅಮಾವಾಸ್ಯೆ ದಿನದಂದು ಗತ್ತರಗಿ ಭಾಗ್ಯವಂತಿಯ ತಾಯಿಗೆ ಪೂಜಾ ಸಲ್ಲಿಸುತ್ತಾರೆ. ತದನಂತರ ನಾರಾಯಣಪುರ ಹತ್ತಿರದ ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿರುವ ಛಾಯಾ ಭಗವರಿಗೆ ಬಂದು ಸ್ನಾನ ಮಾಡಿ ದೇವಿಯ ಪೂಜೆ ಸಲ್ಲಿಸಿ ಅಲ್ಲಿಂದ ನದಿಯ ನೀರು ತಂದು ಸ್ವಗ್ರಾಮದ ಮನೆಗೆ ಬಂದು 9 ದಿನಗಳ ಕಾಲ ನವರಾತ್ರಿಯ ದೀಪವನ್ನು ಹಚ್ಚುವ ಪರಂಪರೆಯನ್ನು ಪಾಲಿಸುತ್ತಾರೆ. ಈ ಪಾದಯಾತ್ರೆಯಲ್ಲಿ ಸರಿಸುಮಾರು 80ಕ್ಕಿಂತ ಹೆಚ್ಚು ಜನರು ಪಾದಯಾತ್ರೆಯಲ್ಲಿ ಭಾಗಿಸ್ಥರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಪಾದಯಾತ್ರೆಯ ಹೋಗುವ ಮನೆಯ ಕುಟುಂಬಸ್ಥರು ಹಾಗೂ ಗುರು ಹಿರಿಯರು ಸೇರಿ ಅವರ ಪಾದಯಾತ್ರೆ ಸುಖಕರವಾಗಿ ಜರುಗಲಿ ಎಂದು ತಾಯಿಯಲ್ಲಿ ಬೇಡಿಕೊಂಡರು. ವರದಿ ಕ್ಯಾಮ್ರಾಮನ್ ಲಾಲ್ ಸಿಂಗ್ ರಾಠೋಡ ಜೊತೆ ಶಿವು ರಾಠೋಡ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಮ್ಮ ಮಾರ್ನಾಳ್ ತಾಂಡದ ಗ್ರಾಮದಲ್ಲಿ ಕುಂಬಳಬಳ್ಳಿಯಲ್ಲಿ ನಾಗಸರ್ಪ ರೂಪಿಣಿಯಾಗಿ ಶ್ರೀ ಗತ್ತರಗಿ ಭಾಗ್ಯವಂತಿ ದರ್ಶನ ಕೊಟ್ಟು ಭಕ್ತರೆಲ್ಲರಿಗೂ ಆಶೀರ್ವದಿಸಿದ್ದಾಳೆ. ಆದರೆ ಆ ತಾಯಿಯು ಈಗ ನಾವು 40 ವರ್ಷಗಳಿಂದ ಆ ತಾಯಿಯ ಪಾದಯಾತ್ರೆ ಹೋಗುತ್ತಿದ್ದೇವೆ. ಇಲ್ಲಿಯ ಬಾಲಕನಾಗಿರ್ತಕ್ಕಂಥ ಸುರೇಶ್ ಎಂಬುವವನು ಆ ತಾಯಿಗೆ ಒಳ್ಳೆಯ ಭಕ್ತಿಯಿಂದ ನಡೆದುಕೊಂಡು ಆ ತಾಯಿಯು ಆತನಿಗೆ ವಶವಾಗಿದ್ದಾಳೆ. ಆದರೆ ಆ ತಾಯಿಯು ಆತನಿಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಹಾಗೂ ನಮ್ಮ ಈ ಮಾರ್ನಾಳ್ ತಾಂಡದ ಸುತ್ತಮುತ್ತಲಿನ ಗ್ರಾಮದವರು ಸಹ ಕೂಡ ಹೋಗಿದ್ದೇವೆ. ಲಿಂಗಸಗೂರು ತಾಲೂಕಿನ ನಾಗಲಾಪುರ ಗ್ರಾಮದಿಂದ ಶ್ರೀ ವಿಜಯಲಕ್ಷ್ಮಿ ಎಂಬುವಳಿಗೆ ಈ ಗತ್ತರಗಿ ಭಾಗ್ಯವಂತಿ ದೇವಿ ಒಲಿತಿದ್ದು, ಅದರಂತೆ ಈತನೂ ಸಹ ಕೂಡ ಅವರ ಫಂಕ್ಷನ್ದಲ್ಲಿ ಭಾಗಿಯಾದಾಗ ಆ ಭಾಗ್ಯವಂತಿ ದೇವಿಯು ಈತನಿಗೂ ಆಶೀರ್ವಾದ ಮಾಡಿದ್ದಾಳೆ ಸುರೇಶ್ ಎಂಬುವವನಿಗೆ ಈ ಮಾರ್ನಾಳ್ ತಾಂಡದಲ್ಲಿ. ಅದರಂತೆ ನಮ್ಮ ಈ ಮಾರ್ನಾಳ್ ತಾಂಡದ ಭಕ್ತಾದಿಗಳು ಎಲ್ಲರೂ ಆ ತಾಯಿಯ ಪಾದಕ್ಕೆ ಶಿರವಾಗಿ ನಡೆದುಕೊಳ್ಳುವಂತಹ ಶಕ್ತಿಯ ತಾಯಿಯು ಉದ್ಭವಿಸಲಿ. ಹಾಗೂ ಇಲ್ಲಿಯ ನಮ್ಮ ಒಂದು ಮಾರ್ನಾಳ್ ತಾಂಡದಲ್ಲಿ ಒಂದು ಮುಖ್ಯ ವಿಷಯವೇನೆಂದ್ರೆ, ನೀವು ಶುಕ್ರವಾರ ಮಂಗಳವಾರ ಅತಿ ಇದರಿಂದ ನಿರದ್ದೆಯಿಂದ ನಡೆಯಬೇಕು. ಏಕೆಂದ್ರೆ ಮಂಗಳವಾರ ಶುಕ್ರವಾರ ನೀವು ಉಳಿದ ವಾರ ಏನಾರ ಮಾಡ್ತಿರ್ಬೋದು, ಆದ್ರ ಮಂಗಳವಾರ ಶುಕ್ರವಾರ ಅತಿ ಕಟ್ಟುನಿಟ್ಟಿನಿಂದ ನಡೆಯಬೇಕಾಗುತ್ತೆ. ಯಾರು ದಾರು ಕುಡಿಬಾರ್ದು, ಯಾರು ಶರಾಯಿ ಕುಡಿಬಾರ್ದು. ನೀವು ಮಂಗಳವಾರ ಶುಕ್ರವಾರ ನಿಮ್ ಕಣ್ಣಿ ಕಾಣಾದ್ರೆ ಎಲ್ಲರೂ ಕುಡ್ದು ನಾನು ಒಪ್ತೀನಿ, ಏನೋ ನಿಮ್ದು ಇದಿರ್ತದ, ದುಡಿತೀರಿ ಮಾಡ್ತೀರಿ, ಕೈಕಾಲು ಬೇನೆಗಿರ್ತಾವ. ಆದ್ರೂ ಸಹ ಇವತ್ತು ಮಾರನಾಳ ದೊಡ್ಡ ತಾಂಡದಲ್ಲಿ ಈ ಪಾದಯಾತ್ರೆ ಶ್ರೀ ಗತ್ತರಗಿ ಭಾಗ್ಯವಂತಿಯ ದೇವಸ್ಥಾನಕ್ಕೆ ಹೊಂಟಿರ್ತಕ್ಕಂತ ನಮ್ಮ ಮಾರನಾಳ ತಾಂಡದಿಂದ 80 ಜನ ಪಾದಯಾತ್ರೆಗೆ ಹೊರಟಿರೋರು. ಈ ನಮ್ಮ ದೇವಿಯು ಶ್ರೀ ಭಾಗ್ಯವಂತಿ ದೇವಿ ನಮ್ಮ ಮಾರನಾಳ ತಾಂಡದಲ್ಲಿ 1 ತಿಂಗಳ ಹಿಂದೆ ಅದು ಕುಂಬಳಕಾಯಿಯ ಬೆಳ್ಳಿಯ ಸ್ವರೂಪದಲ್ಲಿ ನಾಗ ಸರ್ಪದ ಒಂದು ಸ್ವರೂಪದಲ್ಲಿ ಕಾಣಿಸಿಕೊಂಡಿದ್ದು ಈ ನಮ್ಮ ಮಾರನಾಳ ತಾಂಡದವರ ಒಂದು ದೊಡ್ಡ ಭಕ್ತಿಯಿಂದ ಅಂತ ಹೇಳಬಹುದು. ಈ ನಮ್ಮ ಮಾರನಾಳ ತಾಂಡದವರು 70-80 ಜನ ಪಾದಯಾತ್ರೆ ಹೊರಟಿರುವರು. ಎಲ್ಲ ಹೊರಟಿರ್ತಕ್ಕಂಥ ಭಕ್ತಾದಿಗಳು ತಾವು ಅಮ್ಮನ ಸೇವೆಯಲ್ಲಿ ತೊಡಗಿ ಅಮ್ಮನ ಪಾದದ ಸೇವೆಯನ್ನು ತೆಗೆದುಕೊಂಡು ತಾವು ಸುರಕ್ಷಿತವಾಗಿ ಹೋಗಿ ಬರಬೇಕು ಮತ್ತು ಸತತವಾಗಿ 13ನೇ ವರ್ಷ ಪಾದಯಾತ್ರೆ ಹೊರಟಿರುವರು.
ಅದಕ್ಕೋಸ್ಕರ ತಾವೆಲ್ಲರೂ ಈ ಪಾದಯಾತ್ರೆಯ ಕಾರ್ಯಕ್ರಮಕ್ಕೆ ಒಳ್ಳೆಯ ಶಾಂತಿ ಮನತನದಿಂದ ಶಾಂತಿಯಿಂದ ಹೋಗಿ ತಾವೆಲ್ಲರೂ ಭಕ್ತಿ ಭಾವದಿಂದ ಹೋಗಿ ಬರ್ತೀರ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.